पूषा धाम्ना स्वेन सदा निरस्तकुहकं सत्यं परं धीमहि दृष्टिस्थित्यप्ययेहा नीतिदृशतमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् श्रीगुरुभ्यो नमः। ಈಗ ಸಾಕ್ಷಾತ್ ಶ್ರೀಃ ಪ್ರೇಷಿತಾ ದೇವೈಃ ದೃಷ್ಟ್ವಾ ತನ್ಮಹದದ್ಭುತಂ ಅದೃಷ್ಟಾ ಶ್ರುತಪೂರ್ವತ್ವಾತ್ ಸಾ ಲೋಪೇಯ ಶಂಕಿತಾ ದೃಷ್ಟಾ ಶ್ರುತಪೂರ್ವತ್ವಾತ್ ಅನ್ಯೈಃ ಸಾಧಾರಣೈರ್ಜನೈಃ ನೃಸಿಂಹಂ ಶಕ್ಯತೇವ ಶ್ರೀಃ ಲೋಕಮೋಹಾಯ ನೋ ಯಯೌ. ಅಸುರಮೋಹನ ಮಾಡಿದರೆ ಹೊರತು ಬೇರೆ ಇನ್ನೇನೂ ಇಲ್ಲ. ಸ್ಕಾನ್ ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮ ಅವಸ್ಥಿತಮಂತಿಕೆ ತಾತ ಪ್ರಶಮಯ ಉಪೇಹಿ ಸ್ವಪಿತ್ರೇ ಕುಪಿತಂ ಪ್ರಭುಂ. ಆಗ ಬ್ರಹ್ಮದೇವರು ಏನು ಮಾಡ್ತಾರೆ, ಪ್ರಹ್ಲಾದನ ಕರೆದು ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮದೇವರು ಪ್ರಹ್ಲಾದನನ್ನು ಕಳಿಸಿಕೊಟ್ರು. ಅವಸ್ಥಿತಮಂತಿಕೆ ಹತ್ತಿರದ ಪ್ರಹ್ಲಾದನ ಕರೆದು ನೀನು ಹೋಗು, ತಾತ ಮಗು ಪ್ರಶಮಯ ಉಪೇಹಿ ಪ್ರಭುಂ, ಹೋಗು, ಪರಮಾತ್ಮ ಭಾರಿ ಕೋಪಗೊಂಡಿದ್ದಾನೆ. ಸ್ವಪಿತ್ರೇ ಕುಪಿತ, ನಿನ್ನ ತಂದೆ ಮೇಲೆ ಭಾರಿ ಕೋಪಗೊಂಡಂಥವನನ್ನು ನೀನು ಉದ್ಧಾರ ಪ್ರಾರ್ಥನೆ ಮಾಡಿ ತಂದೆಯ ಉದ್ಧಾರಕ್ಕೆ ಕೇಳ್ಕೊ ಅಂತ ಅರ್ಥ. ಅದು ಮುಂದೆ ನಡೆಯುತ್ತದಲ್ಲ. ಸ್ವಪಿತ್ರೇ ಕುಪಿತಂ ವೆರಿ ಇಂಪಾರ್ಟೆಂಟ್. ನಿನ್ನ ತಂದೆಗೆ ಬಗ್ಗೆ ಕೋಪಗೊಂಡಿದ್ದಾನಾದ್ದರಿಂದ ನೀನು ಹೋಗು. ಈ ಪ್ರಹ್ಲಾದ ಕಳಿಸೋಕ್ಕೆ ಏನು ಕಾರಣ ಅಂದರೆ ಸಂಬಂಧಪಟ್ಟ ವ್ಯಕ್ತಿ ಹೋಗೋದು, ಗೊತ್ತಾಯ್ತಾ? ಇರ್ಲೆವೆಂಟ್ ಹೋಗಬಾರ್ದು. ಅವನ ತಂದೆ ಮೇಲೆ ಕೋಪಗೊಂಡಾಗ ಮಗ ಹೋಗಬೇಕು. ಆ ದೃಷ್ಟಿಯಿಂದ ಕೂಡ ಏನು ಮಾಡಿದ್ದಾನೆ, ಪ್ರಹ್ಲಾದನ ಕಳಿಸಿದ್ದಾರೆ ಹೊರತು ಬೇರೆಯವರಲ್ಲ. ತಪ್ಪು ಮಾಡಿದ ಸಾರಿಗೆ ಯಾರ್ಯಾರು ಕೇಳೋಕ್ಕೆ ಹೋಗ್ತಾರ? ಸಂಬಂಧ ಇಲ್ಲ. ಲೋನ್ ಇದ್ದರೆ ಇವನು ತೀರಿಸ್ಬೇಕು, ಕಂಡವ್ರಿಗೆ ಕೆಡ್ತಿರ್ಸೋಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ಪ್ರಹ್ಲಾದೇ ಚೈವ ವಾತ್ಸಲ್ಯ ದರ್ಶನಾಯ ಹರೇರಪಿ ಜ್ಞಾತ್ವಾ ವನಸ್ತಥಾ ಬ್ರಹ್ಮ ಪ್ರಹ್ಲಾದಂ ಪ್ರೇಷಯತ್ತದಾ ಏಕತ್ರ ಏಕಸ್ಯ ವಾತ್ಸಲ್ಯಂ ವಿಶೇಷಾತ್ ದರ್ಶಯೇತ್ ಹರಿಃ ಅವರಸ್ಯಾಪಿ ಮೋಹಾಯ ಕ್ರಮೇಣೈವಾಪಿ ವತ್ಸಲಃ ಇತಿ ಬ್ರಹ್ಮಾಂಡೇ. ಪ್ರಹ್ಲಾದೇ ಚೈವ ವಾತ್ಸಲ್ಯ ದರ್ಶನಾಯ, ಒಂದು ಕಾರಣ ಪ್ರಹ್ಲಾದನ ಮೇಲೆ ಪ್ರೀತಿ ಇದೆ ಅಂತ ತೋರಿಸ್ಬೇಕಾಗಿದೆ. ಎರಡನೇದು ಜ್ಞಾತ್ವಾ ಮನಸ್ತಥಾ ಬ್ರಹ್ಮ ಪ್ರಹ್ಲಾದಂ ಪ್ರೇಷಯತ್ತದ, ಪರಮಾತ್ಮ ಅವರನ್ನೇ ಕಳಿಸ್ಬೇಕು ಅಂತ ಇಷ್ಟಪಟ್ಟಿದ್ದಾನೆ ಅಂತ ಬ್ರಹ್ಮದೇವರು ತಿಳ್ಕೊಂಡು ಹಾಗೆ ಮಾಡಿದ್ರು. ಪರಮಾತ್ಮನ ಅಭಿಪ್ರಾಯ ಬ್ರಹ್ಮದೇವರು ತಿಳಿಯುತ್ತೆ, ವೇದವ್ಯಾಸರ ಅಭಿಪ್ರಾಯ ಆಚಾರ್ಯ ತಿಳಿಯುತ್ತಲ್ಲ ಹಾಗೆ. ಆದ್ದರಿಂದ ಕಳಿಸಿಕೊಟ್ರು. ಮತ್ತು ಏಕತ್ರ ಏಕಸ್ಯ ವಾತ್ಸಲ್ಯ, ಒಂದೊಂದು ಸಲ ಒಬ್ಬೊಬ್ಬರ ಮೇಲೆ ಭಾರಿ ವಾತ್ಸಲ್ಯ ಪರಮಾತ್ಮ ತೋರಿಸ್ತಾರೆ. ಅದಕ್ಕೆ ವಿಶೇಷಾತ್ ದರ್ಶಯೇದ್ಧರಿ, ಇಬ್ಬರು ಮಕ್ಕಳಿರ್ತಾರೆ, ಹುಟ್ಟಿದಬ್ಬ, ಅವ್ರು ಯಾರ್ದಿರುತ್ತೋ ಅವ್ರ ಮೇಲೆ ಭಾರಿ ಪ್ರೀತಿ ತೋರಿಸ್ತಾರೆ. ಯಾಕಂದರೆ ಅವತ್ತಿನ ಬಾಕಿ ಪ್ರಸಂಗ ಅದು, ಉಳಿದ ಮೇಲೆ ದ್ವೇಷ ಇದೆ ಅಂತ ಅರ್ಥ ಅಲ್ಲ. ಅದಕ್ಕೆ ಆ ಕಾಲಕ್ಕೆ ಏನು ತೋರಿಸ್ಬೇಕು ಹಾಗೆ ತೋರಿಸ್ತಾನೆ. ಅವರಸ್ಯಾಪಿ ಮೋಹಾಯ ಕ್ರಮೇಣೈವಾಪಿ ವತ್ಸಲ. ಇವೆಲ್ಲ ಇನ್ನೊಂದೇನೆಂದರೆ ಹೊಸರ ಮೋಹನ ಮಾಡುತ್ತೆ. ಪ್ರಹ್ಲಾದನೆ ಭಾರಿ ದೊಡ್ಡ ಭ್ರಮೆ ಬರಲಿ, ಅವಸರ ತಿಳ್ಕೊಂಡ್ರೆ ಸಹ ಅವ್ರ ದುರ್ಗತಿ ಹೋಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಆಗಬೇಕು. ಕ್ರಮೇಣೈವಾಪಿ ವತ್ಸಲಃ. ಮತ್ತು ಇನ್ನೊಂದು ಅವರಸ್ಯಾಪಿ, ಕಡಿಮೆಯವರನ್ನು ಮೇಲೆ ಮಾಡಿದಾಗ ಮೇಲವರು ಕಡಿಮೆ ಮಾಡಿದಾಗ ಮಾಡ್ತಾನೆ. ಅದು ಕೂಡ ಮೋಹನಕ್ಕೋಸ್ಕರ ಹೊರತು ಬೇರೆ ಅಲ್ಲ. ಈ ಸೂಕ್ಷ್ಮ ವಿಚಾರ ಕೊಲ್ತಿದ್ದ ಪುರಾಣ ಅಂತೆಲ್ಲ ಓದಿಬಿಟ್ರೆ ನಮಗೆ ಅಪಾರ್ಥ ಆಗುತ್ತೆ. ಇವೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ವಿಶೇಷ ಅಂಶ. ಉಳಿದವರು ಯಾರು ಈ ಬಗ್ಗೆ ಯೋಚನೆ ಕೊಟ್ಟು ತಾರತಮ್ಯದ ಕಾನ್ಸೆಪ್ಟೇ ಅವರಿಗಿಲ್ಲ ಅಂದಮೇಲೆ ಹೇಳೋ ಪ್ರಸಂಗ ಬರೋದಿಲ್ಲ. ಇದಿಷ್ಟು ಮುಂದೆ ಪ್ರಹ್ಲಾದ ಮಾಡ್ತಕ್ಕಂಥ ಸ್ತೋತ್ರ. ಅಲ್ಲಿಂದ ಒಟ್ಟು ಪ್ರಹ್ಲಾದರ ಕಳಿಸೋಕ್ಕೆ ಇಷ್ಟೆಲ್ಲ ಕಾರಣ ಇತ್ತು. ಭಾಳ ಇಂಪಾರ್ಟೆಂಟ್. ಬ್ರಹ್ಮದೇವರು ಕಳಿಸಿದರು, ಆಗ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಪ್ರಹ್ಲಾದ ತಾನೇ ಹೋಗಲಿಲ್ಲ. ಸೊ ಬ್ರಹ್ಮದೇವರು ಕಳಿಸಿದ ಮೇಲೆ ಹೋಗೋದ್ರಿಂದ ಸಯೇನಾನ್ ಬ್ರಹ್ಮ ಗಮಯತಿ, ಬ್ರಹ್ಮವಾಯುಗಳೇ ದೇವ್ರ ಹತ್ರ ಕಳಿಸ್ಬೇಕು ಹೊರತು ಬೇರೆಯವ್ರ ಕಡೆ ಕಳಿಸ್ಲಿಕ್ಕಾಗೋದಿಲ್ಲ. ಸೊ ಯಾರು ದೊಡ್ಡವರಾದ್ರೀಗ? ಬ್ರಹ್ಮದೇವರೇ ದೊಡ್ಡವರ. ಅದೆಲ್ಲ ವಿಷಯ ಇರೋದ್ರಿಂದ ಆಚಾರ್ಯಲ್ಲಿ ಇಷ್ಟು ಬಂದು ಇಷ್ಟೆಲ್ಲ ತಾವು ಹೇಳಲೇ ಇಲ್ಲ. ಇದು ಬ್ರಹ್ಮಾಂಡೇ, ಪ್ರಹ್ಲಾದನ ಹೆಸರಿಟ್ಕೊಂಡೇ ಇರತಕ್ಕಂಥ ವಿಷಯ. ಪ್ರಹ್ಲಾದೇ ಚೈವ ವಾತ್ಸಲ್ಯ ದರ್ಶನಾಯ ಹರೇರಪಿ. ಆ ಮಾತಿನಲ್ಲಿ ಉತ್ತರ ಇದೆ. ಸ್ವಪಿತ್ರೇ ಕುಪಿತಂ ಅನ್ನೋ ಮಾತಿನಲ್ಲೇ ಯಾಕೆ ಕಳಿಸಿರೋದು ಉತ್ತರ ಅಲ್ಲಿ. ಹೋಗಲಿ, ತಮಗಾಗಲಿಲ್ಲ, ಇನ್ನೊಬ್ಬರು ಯಾರು ಕಳಿಸ್ಬೋದಾಗಿತ್ತಲ್ಲ. ಅಲ್ಲ, ಮಹಾಲಕ್ಷ್ಮಿಗೆ ಯಾವಾಗಲೂ ಜೊತೆಗೆ, ಲಕ್ಷ್ಮೀ ನರಸಿಂಹ ಯಾವಾಗಲೂ ಜೊತೆಗೆ ಇರೋರೆ. ಬ್ರಹ್ಮೈರವಂತೂ ಅನಂತರ ಅವರದೇ ಸ್ಥಾನ.
ಅದೆಲ್ಲ ಆಬ್ವಿಯಸ್ ಗೊತ್ತಿರೋ ಸಂಗತಿಗಳು, ಅದಕ್ಕೆ ಹಾಕಿ ಕಳಿಸಿದ್ರು ಅಂತ ಅರ್ಥ. ಧ್ರುವರಾಜರಿಗೂ ಸಹ ಶಂಖದಿಂದ ಸ್ಪರ್ಶ ಮಾಡ್ತಾರಲ್ಲ, ಅದು ಬೇರೆ. ಅದು ಆ ಪ್ರಸಂಗದೊಳಗೆ ಇಲ್ಲಿ ಯಾರೂ ಇಲ್ಲ, ಇಲ್ಲಿ ಪ್ರಶ್ನೆ ಅಲ್ಲಿ ಬರಲಿಲ್ಲ. ಯಾಕಂದರೆ ಇಲ್ಲಿ ಪ್ರಶ್ನೆ ಬಂತು, ಅಲ್ಲಿ ಯಾರು ಧ್ರುವ ಇದ್ದ, ಬೇರೆ ಯಾರೂ ಇರಲಿಲ್ಲ. ಸ್ತೋತ್ರ ಮಾಡಿದ್ರೆ ಮುಗಿದೋಯ್ತು. ಇಲ್ಲಿ ಹಾಗಲ್ಲ, ಅಷ್ಟು ಜನ ಇದ್ದಾಗ ಅವರೆಲ್ಲ ಸ್ತೋತ್ರ ಮಾಡ್ತಿದ್ದಾಗ ಚಿಕ್ಕವನ್ನ ಯಾಕೆ ಕಳಿಸಿರುತ್ತೋ ಪ್ರಶ್ನೆ ಬಂದಾಗ, ಬೇರೆ ಯಾರಿದ್ದಾಗ ಅವರೇ ಸರಿಯೇ. ಅಷ್ಟು ಜನ ಇದ್ದಾಗ ಯಾರು ಕ್ರಮ ತಾರತಮ್ಯದ ಮಹಾಲಕ್ಷ್ಮಿ ಬರಬೇಕು, ಬ್ರಹ್ಮದೇವರು ಬರಬೇಕು, ಅದು ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ. ಅದಕ್ಕೆ ಆ ಮಗು ಹುಟ್ಟಿದ ಕಾಲಕ್ಕೆ ಅಪ್ಪ ಬರಲಿಕ್ಕಾಗತ್ತಾ? ಅಲ್ಲಿ ಯಾರು ಮಲಗಬೇಕು? ತೊಟ್ಲಲ್ಲಿ ಇವರು ಹಾಕಬೇಕು. ಅದು ಆ ಸಮಯ ನೋಡಬೇಕು. ಅದ್ರ ಅರ್ಥ ಮಾಡಿಕೊಡೋದೇ ಹೋದಕ್ಕೆ ಅಪಾರ್ಥ ಆಯಿತು ಉಳಿದವರಿಗೆಲ್ಲ ಕೂಡ. ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋ ವಚನಾತ್ಮಗೇಹ ಪ್ರಾಣಃ ಪುನಾತಿ ಸಕಲಂ ನತು ಭೂರಿಮಾನಃ. ಇದು ಪೂರ್ವವಾದ ಮತ್ತೊಂದು ಶ್ಲೋಕ. ಎಲ್ಲ ಪ್ರಹ್ಲಾದ ಸ್ತೋತ್ರದಲ್ಲಿ ಎಷ್ಟು ವಿಷಯ ಇದೆ ಅಂತ ತೋರಿಸ್ತಾರೆ. ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೇ. ಒಬ್ಬ ಬ್ರಾಹ್ಮಣ ಇದ್ದಾನೆ, ಭಾರಿ ಗುಣವಂತ ಅವನು, ಆದರೆ ಏನಿಲ್ಲ, ದೇವರಲ್ಲಿ ಭಕ್ತಿ ಮಾತ್ರ ಇಲ್ಲ. ಇಂಥ ಬ್ರಾಹ್ಮಣನಿಗಿಂತ ಒಬ್ಬ ಇವನು ಶ್ವಪಚ ಇದ್ದಾನೆ. ಶ್ವಪಚ ಅಂದರೆ ನಾಯಿ ಬೇಯಿಸಿ ತಿನ್ನೋನು. ಅವನಿಗೆ ಯಾವೂ ಇಲ್ಲ, ಭಕ್ತಿ ಇದೆ. ಇವರಿಬ್ಬಲ್ಲಿ ಯಾರು ಶ್ರೇಷ್ಠ ಅಂದರೆ ಭಕ್ತಿ ಇರೋ ಶ್ವಪಚ ಶ್ರೇಷ್ಠ, ಹೊರತು ಇವನಲ್ಲ. ಅದು ಯಾವುದು ತಾತ್ಪರ್ಯ ಎಲ್ಲಿದೆ ಇದರಲ್ಲಿ? ಈಗ ಭಕ್ತಿ ಮುಖ್ಯ ಅಂತ ಹೇಳಿದ್ರೆ ಹೊರತು ಬೇರೆ ಇದರಲ್ಲ. ಅದನ್ನ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ನಮಗೆ ತುಂಬ ಜನಕ್ಕೆ ಅರ್ಥ ಆಗುತ್ತಾಗ. ವರ್ಣಭೇದ ಜಾತಿ ಭೇದ ಹೇಳಿದ್ದಾರೆ, ಎಲ್ಲ ಸುಳ್ಳು ಅವೆಲ್ಲ ಕೂಡ. ಭಕ್ತಿ ಇದ್ದಲ್ಲಿ ಮೆರಿಟ್ ಇದ್ದಲ್ಲಿ ಅಟೆಂಡರು ಯೋಗ್ಯ ಕೆಲಸ ಕೊಟ್ಟರು, IAS ಕ್ರಿಮಿನಲ್ ಓಡಿಸಿದ್ರು. ಇಲ್ಲಿ ಯಾವ ತಪ್ಪು ಯಾವ ಪ್ರಶ್ನೆ, ಯೋಗ್ಯತೆ ಇದ್ದರೆ ಅದು ಗೌರವ ಕೊಡ್ತಾರೆ. ವಿಪ್ರಾ ದ್ವಿಷಡ್ಗುಣಯುತ ದ್ವಿಷಡ್ಗುಣ ಅಂದರೆ ದ್ವಿಷಟ್ ಅಂದರೆ ಎಷ್ಟು? 12 12 ಗುಣ ಇರತಕ್ಕಂಥ ಒಬ್ಬ ಬ್ರಾಹ್ಮಣನಿಗಿಂತ. ಆದರೆ ಯಾರವನು ಅರವಿಂದನಾಭ ಪಾದಾರವಿಂದ ವಿಮುಖ, ಪರಮಾತ್ಮನ ಪಾದ ಕವರಗಳಿಂದ ವಿಮುಖನಾದವನು ಅಂದರೆ ಅವೈಷ್ಣವ ಅಂತ ಅರ್ಥ. ಶಪಚಂ ವರಿಷ್ಠಂ, ವರಿಷ್ಠ ಅಂದರೆ ಶ್ರೇಷ್ಠ. ಮೊನ್ನೆ ಅಂತ ನಾನು ತಿಳಿತೇನೆ. ತದರ್ಪಿತ ಮನೋ ವಚನಾತ್ಮ ಗೇಹ ಪ್ರಾಣ. ಅವನು ಭಕ್ತಿ ಮಾಡೋದು ಅಂದ್ರೇನು? ಕಣ್ಣಿರಿಸೋದು ಅಲ್ಲ, ಭಕ್ತಿ ಅಲ್ಲ. ತದರ್ಪಿತ ಮನೋ ವಚನಾತ್ಮ ಗೇಹ ಪ್ರಾಣ. ತದರ್ಪಿತ ಮನಃ ವಚನ ಆತ್ಮ ಗೇಹ ಪ್ರಾಣ. ತನ್ನ ಮಾತು, ಮನಸ್ಸು, ದೇಹ ಎಲ್ಲವನ್ನು, ಮನೆ ಮಠ ಎಲ್ಲದನ್ನು ಏನು ಮಾಡಿಬಿಡ್ತಾನೆ ದೇವರಿಗೆ? ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ. ಇದು ಭಕ್ತರ ಲಕ್ಷಣ. ಹೇಳ್ತಾರೆ ಇಲ್ಲಿ ತಕ್ಷಣ, ಪುರಾತಿ ಸಕಲಂ ನತು ಭೂರಿಮಾನಃ. ಅವನು ಅತ್ಯಂತ ಶ್ರೇಷ್ಠ ಅಷ್ಟೇ ಅಲ್ಲ, ಅವನು ಲೋಕನ ಉದ್ಧಾರ ಮಾಡಿಬಿಡ್ತಾನು. ಪುನಾತಿ ಸಕಲಂ. ಅದಿಲ್ಲದೆ ಹೋದರೆ ಇಲ್ಲ, ಅವ್ರಿಗೆ ಕೆಟ್ಟವನೇ ಒಳ್ಳೆಯವನು ಅಂದರೆ ಅವನು ಉದ್ಧಾರ ಆಗ್ತಾನೆ, ಸಮಾಜವನ್ನು ಉದ್ಧಾರ. ಲೋಕ ಅಂದರೆ ಸಮಾಜನೂ ಉದ್ಧಾರ ಮಾಡ್ತಾನೆ ಅಂತ ಅರ್ಥ. ದ್ವಿಷಡ್ಗುಣಯುತ ಇದರಲ್ಲಿ ಮುಖ್ಯ. ಹಿಂದೆ ಇದೇ ಶ್ಲೋಕ ಹಿಂದೆ ಬಂತಲ್ಲ ನೋಡಿ, ಇಲ್ಲಿ ದೈತೇಯ ನಿನ್ನೆ ಬಂತು. ಯಕ್ಷ ರಕ್ಷಾಂಸಿ ಸ್ತ್ರೀಯ ಶೂದ್ರಾ ರಜೌಕಸ ಖಗಾ ಮೃಗಾ ಪಾಪಜೀವಾ ಸಂತಿ ಅಚ್ಯುತತಾಂಗತಃ. ಇಲ್ಲೇ ಇರೋದ್ರಿಂದ ಈ ಮಾತು ಭಗವದ್ಗೀತೆ ಎಲ್ಲ ಕಡೆಯೂ ಮಾತನ್ನು ಹೇಳ್ತಾರೆ. ಇಷ್ಟಾದರೂ ಬಯೋದು ಬಿಡೋದಿಲ್ಲ, ಯಾಕಂದರೆ ಅವ್ರಿಗೆ ಬಯೋದು ಬೇಕಿದೆ ಅವರಿಗೆ. ಆದರೆ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋಕ್ಕೆ ಹೋಗಬಾರ್ದು. ಯಾರಿಗೆ ಆಕ್ಷೇಪ ಮಾಡ್ತಾರೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ. ತಿಳ್ಕೊಳ್ಳೋಕೆ ಇಷ್ಟಪಟ್ಟರೆ ಉತ್ತರ ಹೇಳಬೇಕೆ ಹೊರತು ನಾಪಿ ಅನ್ಯಾಯೇನ ಪೃಚ್ಛತಃ. ಅವ್ರನ್ನ ತುಷ್ಟೀಕರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಅರ್ಥ ಮಾಡ್ಕೊಳ್ಳೋಕೆ ಬಂದರೆ ಖಂಡಿತ ಮಾಡ್ಬೋದು. ಅದಕ್ಕೆ ದೃಷ್ಟಾಂತ ಜಟಾಯು ಹದ್ದು, ಬರೀ ಮಾತು ಹೇಳಲಿಲ್ಲ, ಹದ್ದನ್ನು ಉದ್ಧಾರ ಮಾಡಲಿಲ್ಲ. ಇವೆಲ್ಲ ಸುಗ್ರೀವಾದಿಗಳು ಕಪಿರೂಪದಲ್ಲಿ ಉದ್ಧಾರ ಮಾಡಲಿಲ್ಲ. ಶಬರಿಯ ಒಬ್ಬ ಬೇಡತಿ ಉದ್ಧಾರ ಮಾಡಲಿಲ್ಲ. ಅವೆಲ್ಲ ಬರೀ ಮಾತಲ್ಲ, ಆ ರೀತಿ ನಡೆದೋಗಿದೆ. ತದರ್ಪಿ ಮನೋವಚನ ಆತ್ಮ ಗೇಹ ಪ್ರಾಣ. ಹೌದು, ಅಂಥ ಭಕ್ತಿ ಮಾಡೋದು ಅಂದರೆ ಹಾಗಿರಬೇಕು. ಈ ರೀತಿ ತಾನೆಲ್ಲದೂ ದೇವ್ರ ಭಕ್ತಿ ಮಾಡ್ತಾನಲ್ಲ, ಅವನು ಶ್ರೇಷ್ಠ. ಇವನೇನು ಮಾಡ್ತಾನೆ? ಯಾವುದೂ ಬಿಟ್ಟಿಲ್ಲ ಅವನು, ಸುಮ್ಮನೆ ಲೆಕ್ಚರ್ ಹೊಡಿತಾನಷ್ಟೇ. ಅವನಿಂತವನು ಆಸೆ ಅಂತ. ನಮ್ಮಲ್ಲಿ ಪ್ರಾಬ್ಲಮ್ ಇರೋದೇನೆಂದರೆ ದೇಶಭಕ್ತಿ ಮತ್ತು ಎಷ್ಟು ಆಡೋದಿಲ್ಲ ಇವತ್ತು. ಮತ್ತೆ ದೇಶಭಕ್ತಿ ಅಂತಾರೆ, ಒಳಗೆ ಇದಿರೋದಿಲ್ಲ ಅಂತ. ಅದು ಆ ಥರ. ಬಟ್ ನಿಜವಾದ ದೇಶಭಕ್ತಿ ಏನು ಮಾಡ್ತಾನೆ ಅವನು? ಬಿಡೋದಿಲ್ಲ. ಅವನು ಯಾರನ್ನು ಕೇರೆ ಮಾಡೋದಿಲ್ಲ. ದೇಶ ಉಳಿಬೇಕು, ದೇವರ ಪೂಜೆ ಸಲ್ಲಿಸ್ಬೇಕು. ಇವೆಲ್ಲ ಯೋಚನೆ. ದೇವ್ರ ಪೂಜೆ ಆಗಿಲ್ಲ, ಗಲಾಟೆ ಮಾಡ್ತಾ ಕೂತು ಆಡ್ತಾ ಬಂದರೆ ದೇವ್ರ ಪೂಜೆ ಇಲ್ಲೇ ಇಲ್ಲ.
ನೀನು ಮಾಡೋದು ನಾನು ಮಾಡೋದು ನಾ ಮಾಡ್ತೀನಿ ಯೋಚನೆ ಮಾಡಬೇಡ. ಅದು ಭಕ್ತಿ ಇದೆ ಅವರಿಗೆ. ನಿಲ್ಸಕ್ಕೆ ಹೋಗ್ಬಾರ್ದು. ಯಾರೋ ಬಂದು ವಿಚಾರ ಮಾಡಿ ಕೆಲಸ ಆಗಿಬಿಡೋದು. ಬಿದ್ದವ್ರಿಗೆ ಯಾರು ಎತ್ತಬೇಕು ಅಂತ ಮಾತಾಡ್ತಾ ಕೂತ್ಕೊಂಡ್ಬಿಟ್ರೆ ಗತಿ ಏನಾಗ ನಿಜವಾದ ಕನಸನ್ನೇ ಎತ್ತು ಬಿಡ್ತಾನೆ ಅವ್ರಿಗೆ. ಮಾತಾಡ್ತಾ ಕೊಡೋದಿಲ್ಲ. ಅದನ್ನು ಭಕ್ತಿ ಅಂದರೆ ಹಾಗೆ. ಭಕ್ತಿ ಅಂದರೆ ಕೂಗೋದು ಕಿರಿಸೋದು ಭಕ್ತಿ ಅಂತ ತಿಳ್ಕೊಂಡ್ರೆ 99% ಇವತ್ತು ಭಕ್ತರಲ್ಲಿರೋ ಅಂಥವರೇ ಜಾಸ್ತಿ. ಅಂದರೆ ಇರಲವೆಂಟ್ ಆಗಿರೋ ಲೈಫ್ ಇರ್ತದೆ. ಮಾತಾಡೋದು ಅಭ್ಯಾಸ ಆದಾಗ ಅಭ್ಯಾಸ ಆಗ್ಬಿಡುತ್ತೆ. ರಾಜಕಾರಣದಲ್ಲಿ ಹೇಗೆ ದೇಶಭಕ್ತಿ ಮಾತಾಡ್ತಾರೋ ಧರ್ಮ ಕಾರಣದಲ್ಲಿ ದೇವ್ರ ಬಗ್ಗೆ ಮಾತಾಡ್ತಾರೆ. ಇವರು ದೇಶನೂ ಬೇಡ, ಇವರು ದೇವರು ಬೇಡ. ಕೆಲವರು ಇಲ್ಲ ಅಂತಲ್ಲ, ಒಳ್ಳೆಯವರು ಇದ್ದೇ ಇದ್ದಾರೆ. ಅವ್ರ ಸಂಖ್ಯೆ ಭಾಳ. ಅವ್ರು ಯಾರು ಇಲ್ಲದವರು ದೇಶ ಇರ್ತಾನೆ ಇರಲಿಲ್ಲ, ಜಗತ್ತೂ ಇರ್ತಿರಲಿಲ್ಲ. ಆದರೆ ಅಂಥವ್ರು ಮೋಸ ಹೋಗಬೇಡಿ ಅಂತ ತಾತ್ಪರ್ಯ ಇಲ್ಲ. ಬರೀ ಕೂಗೋದು ಕಿರಿಚೋದ್ರೆ ಮೋಸ ಹೋಗಬಾರ್ದು. ಅವರ ಜೀವನ ರೀತಿಯ ನೋಡಬೇಕು, ಎಷ್ಟರ ಮಟ್ಟಿಗೆ ಕನ್ಸರ್ನ್ ಇದೆ ಅವರಿಗೆ ಅಂತೇಳಿ. ತದರ್ಪಿತ ಮನೋ ವಚರಾತ್ಮಗೇಹ ಪ್ರಾಣ ಭಕ್ತ ಅಂದರು. ಭಕ್ತನ ಡೆಫಿನೇಷನ್ ಇದು. ದೇವರಿಗೆ ಒಪ್ಪಿಸಿದ ಎಲ್ಲ ದೇವ್ರಿಗೆ ಒಪ್ಪಿಸಿಬಿಟ್ಟಿದ್ದಾರೆ. ಬರೀ ಶ್ರೇಷ್ಠ ಅಂತ ಹೇಳಿ ಸವಿತ ಶ್ರೇಷ್ಠ ಅಂತ ಹೇಳಲಿಲ್ಲ, ಬರೀ ಭಕ್ತ ಅಂತ ಹೇಳಲಿಲ್ಲ. ಗೊತ್ತಾಯ್ತಾ? ಈ ರೀತಿ ಇದ್ದರೆ ಭಕ್ತ ಅಂತ ಹೇಳಿ. ಗೊತ್ತಾಯ್ತಾ? ಅದು ಸಾರಸ್ಯ ಇರೋದು. ದ್ವಿಷಡ್ಗುಣಯುತಾತ್ ಜ್ಞಾನಂಚ 12 ಗುಣ ಕೇಳಿದ್ರಲ್ಲ ಹೇಳ್ತಾರೆ ಈಗ. ಜ್ಞಾನಂಚ ಸತ್ಯಂಚ ತಮಸ್ಯವಶ್ಚ ಯಮಾತ್ಸರ್ಯಂ ಹ್ರೀಹಿ ತಿತಿಕ್ಷಾನಸೂಯ ದಾನಂಚ ಯಜ್ಞಶ್ಚ ತಪಶ್ರುತಂಚ ಮಹಾವ್ರತಾದಾದಶ ಬ್ರಾಹ್ಮಣಶ್ಚ ಇತಿ ಭಾರತೆ. ವಿದುರನೀತಿಯಲ್ಲಿ ಬರುತ್ತೆ. ಬ್ರಾಹ್ಮಣ ಹೀಗಿರಬೇಕು ಅಂತೇಳಿ 12 ಗುಣದ ಬ್ರಾಹ್ಮಣ ಯಾವ್ಯಾವುದಿದೆ? ಜ್ಞಾನ ಇದೆ ನೋಡಿ, ಭಕ್ತಿ ಇಲ್ಲ. ಜ್ಞಾನ ಇದೆ, ಸತ್ಯ ಇದೆ, ದಮ ಇದೆ, ಶಮ ಇದೆ, ಅಮಾತ್ಸರ್ಯ ಇದೆ, ಹ್ರೀ ಇದೆ, ತಿತಿಕ್ಷ, ಅನಸೂಯ, ದಾನೇಚ ದಾನ ಯಜ್ಞ ತಪಸ್ಸು ಎಲ್ಲ ಮಾಡ್ತಾನೆ. ಭಕ್ತಿ ಮಾತ್ರ ಇಲ್ಲ. ಎಲ್ಲ ಇಟ್ಕೊಂಡು ಭಕ್ತಿ ಹೊಂದಿಲ್ಲದವ್ರು ಏನಾಯ್ತು ಅಲ್ಲಿಗೆ ಈಗ? ಅಂದರೆ ಭಕ್ತಿ ಮೇಕ್ಸ್ ಆಲ್ ದಿ ಡಿಫರೆನ್ಸ್. ಎಲ್ಲಿ ಅದೇ ಹೇಳಿ ಇವತ್ತಿದ್ದಾರೆ ಗೊತ್ತಿಲ್ಲ. ಈಗ ಯಾವ ಕಾಲಕ್ಕೂ ಅಂಥವ್ರು ಇದ್ದೇ ಇರ್ತಾರೆ. ಜ್ಞಾನ ಪಾಂಡಿತ್ಯ ಅಂತ ಅರ್ಥ. ಪಟ ಇವರೇನು ಪಾಂಡಿತ್ಯ ಸಿಕ್ಕಾಪಟ್ಟೆ ಜೋರಾಗಿರ್ತಾರೆ. ಆದರೆ ಅದು ಇದು ಮನೆ ಒಳಗೆ ಏನಿರೋದಿಲ್ಲ. ಪಾಂಡಿತ್ಯಕ್ಕೂ ಜ್ಞಾನ. ಕಳ್ಳತನ ಮಾಡಬಾರ್ದು, ಅದು ಜ್ಞಾನ. ಮಾಡೋದಿಲ್ಲ, ಅದು ಅನುಷ್ಠಾನ. ಮಾಡಬಾರಂತ ತಾನೇ ಒಳಗೆ ಕೂತ್ಕೊಂಡ್ಬಿಟ್ರೆ ನಡೀತಿರೋದೇ ತಾನೇ ಗೊತ್ತು. ಆ್ಯಕ್ಚುಲಿ ಅವತ್ತು ಹೆಚ್ಚಾಗಿ ನಡೀತಿರೋದೇನಿದು? ಏನನ್ನ ಮಾಡಿ ಅಂತ ಬೇರೆಯವ್ರಿಗೆ ಅವ್ರು ತಾನು ಮಾಡೋದಿಲ್ಲ. ಏನು ಮಾಡಬೇಡ ಅಂತೇಳಿ ತಾನು ಮಾಡ್ತಾನೆ ಅದನ್ನು. ಈ ಥರ ನಡೆದಾಗ ಅದು ಆಷಾಢ ಹುತ್ತಿತನ ಅಂದ್ರೆ ಏನೋ ಯಾವ್ದು ಎನ್ಕ್ಯಾಶ್ ಆಗುತ್ತೋ ಅದು ಮಾಡಿಬಿಡೋದು ಅಷ್ಟೆ. ಮಠಕ್ಕೆ ಹೋದ ಅಗಿ ಊಟ ಶರ್ಟ್ ಪಿಸಿದ ಊಟ ಮಾಡ್ದ. ಭಕ್ತಿ ಅಂತ ಅರ್ಥ ಅಲ್ಲ, ಅದಕ್ಕೆ ಅನಿವಾರ್ಯ ಸ್ಥಿತಿ. ಅದು ನಿಜ ತಪ್ಪಿ ಹೋಗ್ಬಿಡುತ್ತಲ್ಲ. ಸುಧಾಮಂಗಳ ಮಾಡಿ ಆಷಾಢ ಭಕ್ತಿ ಅಂದರೆ ತೋರಿಕೆ, ಹಿಪೋಕ್ರಸಿ ಅಂತೀವಲ್ಲ. ಆಷಾಢ ಮಾತು ಅದು ಆಷಾಢ ಮಾಸಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದು ಮಾಸಕ್ಕೆ ಅದಕ್ಕೆ ಏನೋ ಸಂಬಂಧ ಇಲ್ಲ. ಕೆಲವು ಪದಗಳಿಗೆ ಆಷಾಢ ಹೇಳ್ತಾರೆ. ಧೃತಾಷಾಢ ಮದುವೆಯಲ್ಲಿ ಬಂದಿದೆ. ದಂಡ ಅಂತ ಅರ್ಥ ಅದಕ್ಕೆ. ಆಷಾಢ ಮಾಸ ಅಂತ ಅರ್ಥ, ದಂಡ ಅಂತ ಅರ್ಥ. ಆ ಪ್ರಸಂಗ ನೋಡ್ಬೇಕಾಗ ನೂರು ರೀತಿ ಕಾಣಿಸ್ತಾನೆ ಅಷ್ಟೇ, ಹೊರತು ಬೇರೆ ಅಲ್ಲ. ಆ ಪದಕ್ಕೆ ಆ ಮಾಸ ಅರ್ಥ ಇಟ್ಕೊಂಡು ಮಾತಾಡೋಕ್ಕೆ ಹೋಗಬಾರ್ದು. ಯಾತಕ್ಕೆ ಹೇಳ್ತಾರೆ ಅಂದರೆ ಕೇಳಿದ ಸಿಕ್ಕಾಪಟ್ಟೆ ಓದಿದ್ದಾನೆ ಅಂತ ಅರ್ಥ. ಅವನು ಕೇಳಿದ್ದಾನೆ, ಶ್ರವಣ. ಜ್ಞಾನ ಅಂದರೆ ಪಾಂಡಿತ್ಯ. ಶ್ರುತ ಅಂದರೆ ಶಾಸ್ತ್ರನೇ ಯಾವುದೋ ಪಾಂಡಿತ್ಯ ಅಲ್ಲ, ಶಾಸ್ತ್ರದ ಪಾಂಡಿತ್ಯನೇ ಅವನಿಗಿದೆ. ಶಾಸ್ತ್ರ ಭಾಳಷ್ಟು ಕೇಳಿಯೋ ಇದ್ದಾನೆ. ಇಷ್ಟಾದ್ರೂ ಬರಬೇಕು ಅಂತಿಲ್ಲ. ಇದು ಯಾವ ದುಷ್ಟರು ಕೂಡ ಸಿಂಪಲ್ ತಿಳ್ಕೊಳ್ಳಿ. ಭಾರಿ ದುಷ್ಟರಿಗೆಲ್ಲ ಕಾನೂನು ಫಸ್ಟ್ ಕ್ಲಾಸಾಗಿ ಗೊತ್ತಿರುತ್ತೆ. ಇವ್ರಿಗಿಂತ ಜಾಸ್ತಿ ಲಾಯರ್ ಇವ್ರಿಗೆ ಜಾಸ್ತಿ ಗೊತ್ತಿರುತ್ತೆ. ಅದು ಯಾಕೆ ಅದನ್ನ ನೋಡಿ ಅವ್ರು ಇದು ಮಾಡೋದು ತಪ್ಪಿಸೋದು. ಕಾನೂನು ಗೊತ್ತಿಲ್ಲದವರೆ ಉಲ್ಲಂಘನೆ ಮಾಡೋ ಪ್ರಸಂಗನೇ ಬರೋದಿಲ್ಲ. ಇಲ್ಲದವ್ರು ಸಾರಿ ಅದನ್ನು ಗೊತ್ತಿಲ್ಲ ಏನಂತ ನಂಗೆ ಗೊತ್ತಿರಲಿಲ್ಲ ಅಂದ್ಬಿಡ್ತಾರೆ. ಅವ್ನಿಗೆಲ್ಲ ಗೊತ್ತಿದೆ, ಅದಕ್ಕೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊತ ಬಂದಿರ್ತಾರೆ. ಅದೆಲ್ಲ ಜ್ಞಾನ ಇದ್ದ ಮಾತ್ರಕ್ಕೆ ಏನಲ್ಲ, ಅದು ಏನಲ್ಲ. ಇವತ್ತು ಒಬ್ಬ ಲಾಯರ್ ಇದ್ದಾನೆ ಅಂತ ತಿಳ್ಕೊಬೇಡ. ಸುಮ್ಮನೆ ಯಾರೋ ಅಂತ ಹೆಸರು ಬೇಡ ನಮಗೆ. ಅವನಿಗೆ ಗೊತ್ತು ಕೈದಿ ಅಂತ ಒಂದು ಅಪರಾಧ ಮಾಡಿದ್ದಾನೆ ಅಂತೇಳಿ ಅವನು ಪ್ರೊಟೆಕ್ಟ್ ಮಾಡ್ತಾನೆ. ಏನು ಮಾಡ್ತೀರಾಗ? ಯಾಕೆಂದ್ರೆ ವೃತ್ತಿ ಅಂತೇಳಿ ವೃತ್ತಿ ಪ್ರಶ್ನೆ ಬರೋದಿಲ್ಲ. ಲಾಯರ್ ಆದ ಅವ್ನು ನ್ಯಾಯವಾದಿ ಆಗಬೇಕು. ಅವನು ಅನ್ಯಾಯವಾದಿ ಆಗಿಬಿಟ್ರೆ ಅವ್ರು ಹೇಳಬೇಕು, ತಪ್ಪು ಮಾಡಿದ್ದೆ ನೀವು ಒಪ್ಕೊಂಡ್ಬಿಡು, ಶಿಕ್ಷೆ ಅದೆಲ್ಲ. ಆ ಥರ ಪ್ರಯತ್ನ ಮಾಡಿದರೆ ಅದು ನಿಜ ಸಮಾಜ ಉದ್ಧಾರ. ನೀನು ತಪ್ಪನ್ನು ಸಮರ್ಥನೆ ಮಾಡೋದು ಸರಿನಾ? ನಿನ್ನ ತಪ್ಪಿಂದ ನನ್ನ ತಪ್ಪು ದೊಡ್ಡದಾಗುತ್ತೆ. ಇವನು ತಪ್ಪು ಜಾಸ್ತಿ ಆಯ್ತು. ಅನ್ಯಾಯ ಮಾಡಿದವನು ಪ್ರೊಟೆಕ್ಟ್ ಮಾಡೋದ್ರಿಂದ ಅನ್ಯಾಯ ಮಾಡಿದವನಿಂತ ದುಷ್ಟ ಆಗ್ತಾನೋ ಎಲ್ಲ ಹೇಳಬೇಕು. ಅದು ಕಾನೂನಿನ ಒಂದು ಭಾಗ ಆಗಬೇಕು. ಅದೇ ಪೊಲೀಸ್ ಆರಕ್ಷಕರು ಅಂತ ಹೇಳಿದ ಮೇಲೆ ಹೊಡೆಯೋದು ಬಡಿಯೋದು ಅಷ್ಟೇ ಕೆಲಸ ಅಲ್ಲ. ಯಾರೆಲ್ಲ ರಿಪೋರ್ಟ್ ಕೊಡ್ತಾರೆ, ರಿಪೋರ್ಟ್ ಕೊಡೋಕ್ಕೆ ಬರ್ತಾರೆ ಅಂತ ಅವನಿಗೊಂದು ಕರ್ತವ್ಯ ಇದೆ. ಸುಮ್ಮನೆ ತೊಗೋಬೇಕಾಗಿಲ್ಲ. ಏನು ವಿಷಯ ಅಲ್ಲೇನೇ ತೀರ್ಮಾನ ಮಾಡೋಕ್ಕೆ ಬರುತ್ತೆ. ಮಾಡಿದ್ದು ಹೌದಾ, ಬಂದು ಈ ಸಲ ಬಂದಾರ್ದು ಬಂದು ಏನಾಗಿದೆ, ದುಡ್ಡು ಹೌದಲ್ಲ ಕೊಟ್ಬಿಡ ಆ ಕಡೆ.
ಮುಗಿದೋಯ್ತು. ಇನ್ನು ಬೇಡ ಅಂತ ಏನಕ್ಕೆ ಅವರು ಸರ್ಕಾರ ಹೇಳೋದಿಲ್ಲ. ಯಾಕಂದರೆ ಅದು ಕೇಸ್ ಕಡಿಮೆ ಆದಷ್ಟು ಒಳ್ಳೆಯದೇ. ಅವ್ರ ಉದ್ದೇಶ ಏನು, ಸ್ಮೂತಾಗಿ ಸಾಲ್ವ್ ಆಗಿ ಪ್ರಾಬ್ಲಮ್ ಅಷ್ಟೇ. ಟಿಕೆಟ್ ಯಾರೋ ತೊಗೊಂಡಿಲ್ಲ, ನಾನು ಕೊಡ್ತೀನಿ ಬಿಡು ಹೇಳಿದ, ಮುಗೀತು ಅವನಿಗೆ. ಇಲ್ಲ ಇವನೇ ಕೊಡಬೇಕು ಅಂತ ಇಲ್ಲೇ ಇಲ್ಲ ಅವ್ರ ಹತ್ರ ಫಸ್ಟು. ಕೆಲವರು ಕೊಡೋದಿಲ್ಲ, ಯಾಕಂದರೆ ಅವ್ನ ಕಾಯಿ ತಗೋತಾರೆ, ಇವ್ನ ಪ್ರೋಗ್ರಾಮ್ ಹಾಳಾಗೋಗ್ಬಿಡುತ್ತೆ. ಆಮೇಲೆ ನಾನು ಕೊಡ್ತೀನಿ ಬಿಟ್ಬಿಡು ಸಾಕು, ಮುಂದೆ ಹೋಗೋದು ಹೊರಟ್ಬಿಡ್ತಾರೆ. ಈ ಪ್ರಾಬ್ಲಮ್ ಸಾಲ್ವ್ ಆಗೋದು ಮುಖ್ಯ ಆಗಬೇಕಾ ಹೊರತು ಇದು ಮುಖ್ಯ ಆಗಬಾರ್ದು. ಇವತ್ತು ಹಾಗಲ್ಲ, ದುಡ್ಡು ಬರೋದು ಮುಖ್ಯ ಆಗಿಬಿಟ್ಟಾಗ ಅವ್ರು ಸಂಧಾನಕ್ಕೆ ಹೋದರೂ ತಯಾರಿಲ್ಲ. ಅವರು ಮಾಡಬೇಡಿ ಅಂತ ಹೇಳ್ಬಿಡಿ, ನಿಮಗೆಲ್ಲ ಬಿಡಬೇಡಿ ಅಂತ ಹೇಳಿದ್ದಾರೆ. ಎಲ್ಲರೂ ಹಾಗಿಲ್ಲದೆ ಇರ್ಬೋದು, ಅದು ತುಂಬ ಜನಕ್ಕೆ ಟ್ರೆಂಡ್ ಬಂದುಬಿಟ್ಟು ಎಲ್ಲ ಕಡೆ ಏನಾಗಿದೆ ಇವತ್ತು ಅಂದರೆ ಅದು ತಿಳ್ಕೊಂಡಿರೋದು ಅಷ್ಟೇ. ಅದು ಉಪಯೋಗಿಸೋದು ಎಲ್ಲೆಲ್ಲೋ ಕಡೆ ಅದಾಗಬಾರ್ದು. ಕೆಲವು ಹೇಳ್ತಾರೆ ಸುಳ್ಳು ನಿನ್ನ ಮುಂದೆ ಸುಳ್ಳು ಹೇಳ್ತೇನೆ ಸಾರ್ ಅಂತ, ಬೇರೆ ಕಡೆ ಹೇಳ್ತಾರೆ ಅಂತ ಆಯ್ತಲ್ಲ, ನಿಮಗೆ ಮೋಸ ಮಾಡ್ತೇನೆ ನಾನು ಅಂದರೆ ಉಳಿದವ್ರಿಗೆ ಮಾಡ್ತೀನಿ ಅಂತ ಅರ್ಥ. ಈ ಮಾತುಗಳಲ್ಲೇ ಉತ್ತರ ಸಿಕ್ಬಿಡೋದು. ಹಾಗೆಲ್ಲ ಮಾಡಬಾರ್ದು. ಉಳಿದು ಯಾರೇ ಆಗಲಿ ಅವನು ಇವರು ಲೆಕ್ಕನೇ ಇಲ್ಲ. ಅದಕ್ಕೆ ತುಲಾಧಾರನ ಕಥೆ ಹೇಳ್ತಾರೆ ಮಹಾಭಾರತ. ಯಾರು ಬಂದಿದ್ದಾರೆ ಲೆಕ್ಕ ಇಲ್ಲ, ಎಷ್ಟು ಕೊಟ್ಟಿರ್ಬೇಕು ಕರೆಕ್ಟಾಗಿ ನೋಡ್ತಾನೆ. ಅವ್ನ ಮಾನ ಸರಿ ಇರಬೇಕಷ್ಟೆ. ಅಷ್ಟು ದುಡ್ಡು ಕೊಟ್ಟರೆ ಅಷ್ಟು ಕೊಡ್ಬೇಕು ನಾವು. ಯಾರನ್ನೋ ಕೂಡ ಏನೋ ಮಾಡಬಾರ್ದು. ಇದು ವ್ಯಾಪಾರ ಎಷ್ಟು ಕೆಟ್ಟೋಗಿದೆ ಇವತ್ತು ನೋಡಿ. ಶುದ್ಧ ಪದಾರ್ಥ ಸಿಗೋದೇ ಇಲ್ಲ. ಒಂದು ಕಡೆ ಮೋಸ ಶುರು ಏನು ಮಾಡ್ತಾನೆ, ನಾನು ಯಾಕೆ ಮಾಡಬಾರ್ದು ಶುರು ಮಾಡ್ತಾನೆ. ಕೊಡಿ ಎಲ್ಲರೂ ಮೋಸಗಾರರಾಗಿಬಿಡ್ತಾರೆ. ಹಾಂ, ಶಮ ಅಂದರೆ ತೋರಿಕೆಯ ಅದು ಶಮನೇ. ಆ್ಯಕ್ಚುಲಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಶಮ ಅಂದರೆ ವಿಷ್ಣು ಭಕ್ತಿನೇ. ಅಲ್ಲಿ ಮೇಲೋಟಕ್ಕಿದೆ ಅವನಿಗೆ. ನಮಗೇನೆಂದರೆ ಒಳಗೆ ಹೋಗ್ದು ಯಾವುದೂ ಕಾಣಿಸ್ತಾ ಇಲ್ಲ ನಮಗೆ. ಮೇಲೆ ಕಣ್ಕೋಚೆ ಕೂತ್ಕೊಬಿಟ್ರೆ ಏನು ಗಂಟು ತೆಗೆಯೋದಿಲ್ಲ, ಆ ಥರ ಕೂತಿರ್ತಾರೆ. ಅದನ್ನು ಹೇಳ್ತಾರೆ, ತೋರಿಕೆಗೂ ಮಾಡ್ಬೋದು ಅಂತ ವಿಷ್ಣು ಕೂಡ. ವಿಷ್ಣು ಭಕ್ತಿ ಮಾತ್ರ ತೋರಿಕೆ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಒಳಗಿಂದ ಬರೋದು. ಶಮಾದಿಗಳನ್ನು ಉಳಿದವರಿಗೆ ಮೋಸ ಮಾಡ್ಲಿಕ್ಕೆ ಬರುತ್ತೆ. ಅದಕ್ಕೆ ನಿನ್ನ ಹೇಳಲಿಲ್ಲ, ಅಳೋದು ಕರೋದು ಮಾಡಿದ ಮಾತ್ರಕ್ಕೆ ಭಕ್ತ ಆಗಿರಬೇಕಾಗಿಲ್ಲ ಅವನು. ಎಷ್ಟೊಂದ್ರೆ ಪುರಾಣ ತಾವೇ ಹತ್ಕೋತ ಕೂತ್ಬಿಡ್ತಾರೆ. ರಾಮ ಸೀತೆ ಅವ್ರು ಯಾವ ಮುಂದೆ ಹೇಳಬೇಕಾ ಸುಳ್ಳು ಅಂಥೇಳಿ ಅಂದರೆ ಅವರಿಗೆ ಅರ್ಥ ಆಗಿಲ್ಲ ಅಂತ ಆಯಿತು. ಅದೇ ಡೆಫಿನೇಷನ್ ಆಗಿದೆ. ಯಾವುದನ್ನು ಎರಡು ರೀತಿ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದರು. ನೋಡೋರಿಗೆ ಶಮ ಇದ್ದಾಗ ಕಾಣುತ್ತದು. ಯಾರು ಇರ್ತಾರೆ ಬಂದಷ್ಟು ಕಣ್ಣು ಮುಚ್ಕೊಬಿಡೋದು, ನೋಡ್ತಾರೆ ಬಂದನ್ನ ಕಣ್ಣು ಮುಚ್ಕೊಬಿಡೋದು. ಅವ್ರಿಗೆ ಎದ್ದೋಗೋರಿಗೆ ಬಿಡೋದಿಲ್ಲ. ಅದು ನೋಡೋದಕ್ಕೆ ಶ್ರಮ ಅದು, ನೋಡೋದಕ್ಕೆ ಶ್ರಮ ಅದು. ಅದು ತೋರಿಕೆಯ ಶ್ರಮ. ಜ್ಞಾನ ಕೂಡ ಹಾಗಿದ್ರೆ ಜ್ಞಾನ ಒಳ್ಳೆಯದೇ ತಾನೆ. ಜ್ಞಾನ ಅಂದರೆ ನಹಿ ಜ್ಞಾನೇನ ಸಹ ಹೇಳ್ಬಿಟ್ಟಿದ್ದಾರೆ. ಇದು ಜ್ಞಾನ ಸಿಗೋದು ಪಾಂಡಿತ್ಯ ಅಂತ ಅರ್ಥ. ಆ ಜ್ಞಾನ ಅಲ್ಲ. ತಿಳುವಳಿಕೆ ಬೇರೆ, ಅನುಷ್ಠಾನ ಬೇರೆ. ಎಷ್ಟೋ ಜನ ಏಕಾಶಿ ಉಪ ಸ್ಪೆಷಲ್ ಪ್ರೋಗ್ರಾಮ್ ಹಾಕಿರ್ತಾರೆ. ಅವರು ಏಕಾಶಿ ಗೊತ್ತಿದ್ದೇ ಅವ್ರು ಹಾಕಿರೋದು. ಇವತ್ತು ದೇವ್ರ ನೈವೇದ್ಯ ಇಲ್ಲ, ಏನು ಬೇಕಾದ್ರೆ ಮಾಡೋದು. ದೊಡ್ಡವ್ರು ಹೇಳ್ತಾರೆ ಏನಾದ್ರು ತಿಳ್ಕೊಂಡು ಹೋಗ್ರಿ ಇವತ್ತು. ಈ ಥರ ಭ್ರಮೆ ಇಲ್ವೇನು ತುಂಬ ಜನಕ್ಕೆ. ಎಲ್ಲರೂ ಹಾಗೆ ಹೇಳದೇ ಇರಬಹುದು. ಆ ಕಾನ್ಸೆಪ್ಟ್ ಬಂದುಬಿಟ್ಟಿದೆ. ದೇವ್ರ ನೈವೇದ್ಯ ಇಲ್ಲ, ಏನಾದ್ರು ಮಾಡಿಕೊಂಡು. ಈ 12 ಗುಣಕ್ಕೂ ಪ್ಲಸ್ ಭಕ್ತಿ ಅಥ ಶಬ್ದಕ್ಕೆ ಅನ್ವಯ ಮಾಡಿ. ಪ್ಲಸ್ ಭಕ್ತಿ ಅಲ್ಲ, ಎಲ್ಲದರ ಹಿಂದೆ ಭಕ್ತಿ ಇರಬೇಕು. ಪ್ರತಿಯೊಂದರ ಹಿಂದೆ ಭಕ್ತಿ ಇರಬೇಕು. ಅಥ ಶಬ್ದಕ್ಕೆ ಅನ್ವಯ ಮಾಡುದು. ಹೌದು, ಇದಿಷ್ಟು ಯಾವುದು ಅಧಿಕಾರ. ಅಧಿಕಾರ ಅದರಂತೆ ಅಥ ಶಬ್ದೇನಾಧಿಕಾರಂ. ಗೊತ್ತಾಯ್ತಾ? ವೈರಾಗ್ಯಾದಿ. ಇದರಿಂದ ನಮಗೆ ಅರ್ಥ ಆಗೋದೇನೆಂದರೆ ಇಷ್ಟೆಲ್ಲ ಗುಣ ಇದ್ದು ಮೋಸ ಮಾಡಕ್ಕೆ ಬರುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ವೇಷ ಭೂಷಣ ಬಿಷ್ಣಪ ಜುಟ್ಟು ಎಲ್ಲ ಇರ್ಬೋದು ಬೇಕಾದ್ರೆ. ಪ್ರತಿಯೊಂದು ಇದು ನೋಡಿದ್ರೆ ಒಂದು ಅಲ್ಲಗಳಿಗೆ ಚಾನ್ಸಸ್ಸೇ ಇಲ್ಲ. ಎಷ್ಟು ಜನ ಮೋಸ ಹೋಗೋದಿಲ್ಲ ಇವತ್ತು. ಎಷ್ಟು ಮೋಸ ಹೋಗ್ತಾರೆ ಪಾಪ. ಏನೇನು ಹಾಕಿ ನೀವು ಪಾಪರೇ ಅಂತ ಹೋಗ್ತಾರೆ. ಅದರಿಂದ ಮೋಸ ಹೋಗಬೇಡಿ ಅಂತ ಹೇಳ್ತೀವಿ. 13 ಎಣಿಸಿ ಅನ್ಸಲ್ಲ ಸರಿಯಾಗಿ. ಇನ್ನೊಂದು ಸರ್ತಿ ಎಣಿಸ್ಬೇಕು. ಎಣಿಸಿ ಎಲ್ಲಿದೆ ಹೆಂಗೆ 13 ಆದಮೇಲೆ ಸುಳ್ಳು ಸಾವು ವೇದವ್ಯಾಸರ ಆಗಿಬಿಡುತ್ತೆ. 13 ಇರ್ತದ. ಜ್ಞಾನ, ಸತ್ಯ, ದಮ, ಶಮ, ಮಾತ್ಸರ್ಯ, ಅಮಾತ್ಸರ್ಯ, ಹರಿ, ತಿತಿಕ್ಷ, ಅನಸೂಯ, ದಾನ, ಯಜ್ಞ, ತಪಸ್ಸು, ಶ್ರುತ. 12 ಆಯ್ತಲ್ಲ. ಇನ್ಯಾವುದಿದೆ? ಇವೆಲ್ಲ ಇವಿಷ್ಟು ಮಹಾವ್ರತಗಳು ಅಂತ ಹೇಳ್ತಾರೆ. ದೀಸ್ 12 ಅಂತ ಅರ್ಥ ಅಲ್ಲಿ. ದೀಸ್ 12 ಗ್ರೇಟ್ ಥಿಂಗ್ಸ್ ಡು ನಾಟ್ ಕೌಂಟ್. ಯಾರಿಗೆ? ಭಕ್ತಿ ಇಲ್ಲದವರಿಗೆ. ಡಿವೋಷನ್ಲೆಸ್ ಅಂತ ಕೇಳಿದರೆ ಯಾವುದು ಕೌಂಟ್ ಆಗುತ್ತೆ. ದೇಶಭಕ್ತಿ ಇಲ್ಲ. ಇವತ್ತು ಎಷ್ಟು ಜನ ಆಗಿರೋ ಲೈಲಿಗೆ ಹಾಕ್ತಾ ಇಲ್ವ, ಜೈಲಿಗೆ ಹಾಕ್ತಾ ಇಲ್ವಾ? ಅದನ್ನ ಅರ್ಥ ಮಾಡಿಕೊಂಡು ಅದು ಯಾವುದು ಕೌಂಟ್ ಆಗೋದಿಲ್ಲ. ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ ಮಾತಾಡ್ತಾರಲ್ಲ ಹಾಗೆ. ಯಸ್ಮಿನ್ ಯಥೋ ಯರ್ಹಿ ಚ ಏನ ಯಸ್ಯ ಯಸ್ಮೈ ಯಥಾ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್. ತಾತ್ಪರ್ಯ ಆಚಾರ್ಯ ಏನು ಮಾಡಿದ್ರಿ? ಈಗ ದ್ವಿಷಡ್ಗುಣ ಯಾತ್ವದ ಅರ್ಥ ಆಗಲಿಲ್ಲ, ಅದಕ್ಕೆ ಕೊಟ್ಟರು ನೋಡಿ. ಗೊತ್ತಾಯ್ತಾ? ಯಾವುದು ನಮಗೆ ಡಿಫಿಕಲ್ಟ್ ಇದೆ ಅಂದರೆ ಅದು ಹೇಳಿಬಿಟ್ಟು ಅರ್ಥ ಏನೀಗ ಇದೆಲ್ಲ ಭಕ್ತಿ ಇಲ್ದೇನೂ ಮಾಡ್ಲಿಕ್ಕೆ ಬರುತ್ತೆ ಅಂತ ಸೂಚನೆ. ಭಕ್ತಿ ಇದ್ದೇ ಮಾಡಬೇಕಾಗಿಲ್ಲ, ಅದು ಭಕ್ತಿ ಇಲ್ದೇನೋ ಮಾಡ್ಲಿಕ್ಕೂ ಬರುತ್ತೆ. ಭಾವಂ ಕರೋತಿ. ಯಾರೋ ಹೋಗೋ ಬಿದ್ದುಬಿಡುತ್ತೆ, ಎತ್ತು ಬಿಡ್ತಾನೆ ಹೋಗಿ. ಅವ್ನು ಎತ್ತಬೇಕಾದ್ರೆ ಒಂದು ಅಬ್ಸರ್ವ್ ಮಾಡಿದ್ದಾನೆ ಆಗಲೇ. ಅವನು ಯಾರೋ ನೋಡಿರ್ತಾನೆ, ಪೇರೆಂಟ್ಸ್ ಇದ್ದಾರೆ ಅಂತ. ಇಲ್ಲದ್ರೆ ಹೋಗ್ಬಿಡ್ತಾ ಇದ್ದ ಅವನು. ಎತ್ತಿಬಿಟ್ಟ, ದುಡ್ಡು ಕೊಡಿ ಅಂತ ಕೇಳ. ಇಷ್ಟೇ ಮಗುನ ಎತ್ತಿದ್ದು, ಇಷ್ಟೇ ನಿಮ್ಮ ಮಗುನ ಬೆಲೆ ಇಷ್ಟೇ ಎತ್ತಿ ಕೇಳೋದು ಅಂತ. ಇಂಥವ್ರು ಇರ್ತಾರೆ, ಮಗುನ ಬೆಲೆ ಇಷ್ಟೇನ ಜಾಸ್ತಿ ಕೊಡ್ರಿ ಅಂತ ಕೇಳ್ತಾ. ಅಂದರೆ ನೋಡಿ ಮಾಡಿ ಯಾರು ನೋಡಲಿಲ್ಲ ಹೋಗ್ಬಿಡ್ತಾನೆ ಆ ಕಡೆ.
ಇನ್ನೊಬ್ರು ಹಾಗೆ ಯಾರು ನೋಡಲಿ ಬಿಡಲಿ ಏನು ಮಾಡ್ತಾನೋ ಅವನು ಎತ್ತಿ ಕೂಡಿಸಿ ಯಾರತ್ತ ಹುಡುಕಿ ಕೊಟ್ಟು ಹೋಗ್ತಾನೆ. ಅಂದರೆ ಅದೇ ವಿಷಯನೇ, ಕಣ್ಣಿಗೆ ಕಂಡಿದ್ದೆಲ್ಲ ಎಷ್ಟು ಅವರವರು ಇರತಕ್ಕಂತೆ ಆ್ಯಕ್ಷನ್ ಶುರುವಾಗುತ್ತೆ. ಅದನ್ನು ನಾವೇ ಅಬ್ಸರ್ವ್, ಉಳಿದವ್ರಿಗೆಲ್ಲ ಹೇಳೋಕ್ಕೆ ನಾವು ಯೋಚನೆ ಮಾಡಬೇಕು ಫಸ್ಟು, ನಾವು ಮಾಡ್ತಿರೋ ಸರಿ ಇದೆಯಾ, ಎಲ್ಲ ನಾವು ತೋರಿಕೆ ಎಲ್ಲರೂ ಮಾಡ್ತಾ ಇದ್ದೇವೆ ಅಂತ ಯೋಚನೆ ಮಾಡಬೇಕು, ಅದನ್ನ ತೆಗೆದು ಹಾಕ್ಕೊಂಡ್ಬಿಡೋದು. ಅದು ಇಂಟ್ರಾಸ್ಪೆಕ್ಷನ್ ಅಂದ್ರೆ ಅದೇ ಆತ್ಮಾವಲೋಕನ. ನಾವು ಸಾಮಾನ್ಯ ಹುಡುಗರೆಲ್ಲ ಟ್ರೈ ಮಾಡ್ತೀವಿ ಸಾಕಷ್ಟು, ಅದು ಗ್ಯಾರಂಟಿ. ಅವ್ರು ಹಾಗೆ ಇವರು ಅದೆಲ್ಲ ಇರ್ಬೋದು, ನಾವೇ ಹಾಗೆ ಫಸ್ಟು ಅದನ್ನು ನೋಡಿಕೊಂಡ್ರೆ ಅದು ಸಾಧನೆ ಅಂದ್ರೆ ಅದು. ವಿದ್ಯಾರ್ಥಿ ತಾನು ಬರೋದು ಪಾಸಾಗಬೇಕು ಅಂತ ಉಳಿದೋದು ತಪ್ಪರದು ಇವನು ಪಾಸಾದ ಲೆಕ್ಕಲ್ಲ, ಗೊತ್ತಾ? ಉಳಿಸೋದು ತಪ್ಪರದು ಇವನು ಪಾಸಾಗ್ಬಿಡ್ತಾನೆ, ಇವನು ಸರಿಯಾಗಿ ಬರೆದ್ರೆ ಮಾತ್ರ ಪಾಸಾಗ್ತಾನೆ. ಆದ್ದರಿಂದ ಅದನ್ನು ಹೇಳೋದಕ್ಕೆ ಇವೆಲ್ಲ ಹೇಳಿದರು. ಯಸ್ಮಿನ್ ಯಥೋ ಯರ್ಹಿ ಚ ಯೇನ ಯಸ್ಯ ಯಸ್ಮೈ ಯಥಾ ಯಮುತ ಯಸ್ತ್ವಪರಃ ಪರೋ ವಾ ಭಾವಂ ಕರೋತಿ ವಿಕರೋತಿ ಪೃಥಕ್ ಸ್ವಭಾವಃ ಸಂಚೋದಿತತ್ತದಖಿಲಂ ಭವತಃ ಸ್ವರೂಪಂ. ಯಸ್ಮಿನ್ ಯತಃ ಯರ್ಹಿ ಚ ಯೇನ ಯಸ್ಯ ಯಸ್ಮೈ ಯಥಾ ಯಮ್ಮುತ ಯಹಾತು ಅಪರಃ 7 ಭಕ್ತಿರು ಬಂದೋಯ್ತು, ಗೊತ್ತಾಯ್ತಾ? ಯಾರಿಗೋಸ್ಕರ, ಯಾರನ್ನು ಕುರಿತು, ಯಾರಿಗಾಗಿ ಏನೇನು ಮಾಡ್ತಾನೆ ಅದಿಷ್ಟು ಕೂಡ ಪರೋವ ಭಾವಂ ಕರೋತಿ ವಿಕರೋತಿ ಪೃಥಕ್ ಸ್ವಭಾವ ಸಂಚೋದಿತಸ್ತದಖಿಲಂ ಭವತಃ ಸ್ವರೂಪಂ. ಯಾರೇ ಏನೇನು ಮಾಡ್ತಾರೆ ಎಲ್ಲ ನಿನ್ನ ಕೈಯಲ್ಲಿದೆ, ಅದನ್ನು ಹೇಳಬೇಕಾಗಿ. ಅವ್ರು ಮಾಡೋದಲ್ಲ ಅವರ ಸ್ವಭಾವ, ಆ ಸ್ವಭಾವ ಕೂಡ ನಿನ್ನ ಕೈಯಲ್ಲಿ. ಇದು ಏನಂದರೆ ಎವ್ರಿಥಿಂಗ್ ಆಲ್ 7 ವಿಭಕ್ತಿ ಅರ್ಥನ ದೇವರಲ್ಲಿ ಕೊಡುತ್ತೆ ಅಂದರೆ ಅರ್ಥ ಏನೋ, ಬೈ ದಿ ಪೀಪಲ್, ಫಾರ್ ದಿ ಪೀಪಲ್, ಇವೆಲ್ಲ ಬರೋದೆಲ್ಲ ಆ ಟೈಪ್. ಅಲ್ಲಿ 3 ಹೇಳಿದ್ರು ಅಷ್ಟೇ ರಾಜಕಾರಣಕ್ಕೆ, 7 ಹೇಳಿದರೆ ಅಧ್ಯಾತ್ಮ, ಅದು 3 ಹೇಳಿದರೆ ಪ್ರಜಾಪ್ರಭುತ್ವ, ಇದು ಹೇಳಿದರೆ ಭಗವತ್ ಪ್ರಭುತ್ವ, ಭೂತಭವ್ಯ ಭಗವತ್ ಪ್ರಭು. ಅಂದರೆ ಏನೇ ಮಾಡಲಿ ದೇವ್ರಿಗೆ ಅಲ್ಪ ಆಗಬೇಕು. ಅದಿಟ್ಕೊಂಡೆ ವಾಸುದೇವ ಸರ್ವಂ ಅಂತ ಕರೆದಿದ್ದು. ಎಲ್ಲವೂ ದೇವರು ಅಂದ್ರೆ ಬಂದೇನೆ 7 ವಿಭಕ್ತಿನ ನಿರ್ಣಯ ಮಾಡಬೇಕು ಅಂತ ಅರ್ಥ. ಕರ್ತೃಕರ್ಮ ಕ್ರಿಯಾದೀನಾಂ ಸತ್ತಾವೃತ್ತಿಸ್ತಥೈವ ಚ ವಿಷ್ಣುಧೀನಂ ಯತಃ ಸರ್ವಂ ಸರ್ವರೂಪಸ್ತದುಚ್ಯತೆ ಇತಿ ಬ್ರಹ್ಮತರ್ಕೆ. ಕರ್ತೃ, ಕರ್ಮ, ಕ್ರಿಯಾ ಮೊದಲಾದವುಗಳು, ಸತ್ತ ಮತ್ತು ಎಕ್ಸಿಸ್ಟೆನ್ಸು, ವೃತ್ತಿ ಅಂದರೆ ಅದರ ಆ್ಯಕ್ಷನ್ನು, ಅದೇ ರೀತಿಯಲ್ಲಿ ಇವೆಲ್ಲ ಕೂಡ ದೇವರಧೀನ. ಇದು ತಾತ್ಪರ್ಯ, ಪ್ರತಿಯೊಂದು ದೇವರಧೀನ. ಯತಃ ಸರ್ವಂ ಸರ್ವರೂಪಂ ಅದಕ್ಕೆ ದೇವರ ಸರ್ವರೂಪ ಅಂದರೆ ವಾಸುದೇವ ಸರ್ವಂ. ಅದಕ್ಕೆ ದೇವ್ರನ್ನ ಎಲ್ಲ ಅಂತ ಅದಕ್ಕೆ ಕರೀತಾರೆ ಅಂದರೆ ಪ್ರತಿಯೊಂದು ಅವರದೇನೆ. ಇವ್ರು ಏನು ಮಾಡಿರ್ತಾರೆ, ಏನು ತರಲ್ಲ ಬೇರೆಯವ್ರನ್ನ, ಎಲ್ಲ ಪುರೋಹಿತ ಎಲ್ಲ ನಿಮ್ಮದೇ, ಎಲ್ಲ ಇಟ್ಕೊಂಡಿರ್ಬೇಕು. ನಾವೊಂದು ದುಡ್ಡು ಕೊಡ್ತೀವಿ ಅಷ್ಟೇ. ಅಲ್ಲಿ ಏನಿದ್ದರೂ ಕೂಡ ಅವರದೇನೆ. ಅವರು ಕೆಲವು ಎಲ್ಲ ಪುರೋಹಿತರಲ್ಲ ಪಾಪ ಸರಿಯಾಗಿರ್ತಾರೆ, ಕೆಲವರು ಏನು ಮಾಡ್ತಾರೆ ಗೊತ್ತಾ, ಇವನೇ ಮಾಡ್ಕೊಂಡಾಗ ಅದಿಲ್ಲ ಇದಿಲ್ಲ ಅದು ಭಾರಿ ಗಲಾಟೆ ಬಿಸಿಬಿಡ್ತಾರೆ. ತಾವೇ ಹೇಳಿದ್ರೆ ಇದು ಹೇಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ಯಾಕಂದ್ರೆ ಪಂಜಿತ್ ಬರುತ್ತೆ, ಇದು ತಂತ್ರ ಅದು. ಅಂದರೆ ಅದಕ್ಕೆ ನೀವು ಏನು ಮಾಡ್ತಾರೆ ಗೊತ್ತಾ, ನೀವೇ ತಂದುಬಿಡಿ ಅದ್ರ ಮಧ್ಯೆ ಬಯಸ್ಕೊಡೋ ತಪ್ಪತ್ತೆ, ನೀವೇ ತಂದುಬಿಡಿ. ಕೆಲವ್ರು ಹಾಗಲ್ಲ, ಇದು ಗೊತ್ತಿರುತ್ತಾರೆ ಯಾವ ಕ್ವಾಲಿಟಿ ತರ್ತಾರೆ ಅಂತ ಹೇಳ್ಬಿಟ್ಟು ತಾವೇ ತರ್ತಾರೆ. ನೀವು ಸುಮ್ಮನೆ ಹೇಳಿ ನಾವು ತಂದುಕೊಡ್ತೀವಿ ಅಂತ ಹೇಳ್ತಾರೆ. ಅದು ಕೆಲವು ಕಾಲಕ್ಕೆ ಆಗದೆ ಹೋದಾಗ ಅನಿವಾರ್ಯ. ಅಂದರೆ ಎಂಥ ಪ್ರಸಂಗ ಬಂದರೂ ಒಳ್ಳೆಯದನ್ನು ಮಾಡ್ಕೊಳಕ್ಕೆ ಬರುತ್ತೆ, ಅದನ್ನು ಕೆಟ್ಟದಕ್ಕೆ ಮಾಡ್ಕೊಡೋಕ್ಕೂ ಬರುತ್ತೆ. ಒಳ್ಳೆ ಪುರೋಹಿತರು ಇರ್ತಾರೆ, ಖುಷಿ ಅವರಿಗೆ. ನಾವು ಹೇಳಿದ್ದೀವಿ ಒಳ್ಳೆಯದನ್ನೇ ಹಚ್ಕೊಂಡ್ಬರ್ತಾರೆ, ಗೊತ್ತಾಯ್ತು? ಯಾಕಂದ್ರೆ ನಾವು ಹೇಳಿದ್ದೀವಲ್ಲ, ಜವಾಬ್ದಾರಿ ಜಾಸ್ತಿ ಆಗಿಬಿಡುತ್ತಾರೆ, ಕೆಲವು ಜವಾಬ್ದಾರಿ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಸ್ವರೂಪ ಅಂತ ಕರೆಯೋದು, ಗೊತ್ತಾಯ್ತು? ಯಾವಾಗಲೂ ಕೂಡ ಮನುಷ್ಯನ ಇದ್ರ ಪ್ರಕಾರ ಒಂದು ಸಿಚುವೇಶನ್ ದುರ್ಲಾಭ ಪಡಿತಾನಲ್ಲ, ಒಬ್ಬ ಕುರುಡ ಇರ್ತಾನೆ, ನೋಡ್ತಾ ಅನುಕಂಪ ಬರುತ್ತೆ, ಪಾಪ ಏನೋ ತಿಳ್ಕೊಂಡು ಕೊಟ್ಟು ಇನ್ನೊಬ್ಬ ಕುರುಡ ಗೊತ್ತಾ, ಓ ಒಳ್ಳೆ ಐಡಿಯಾ ಬಂತಾಳೆ, 1 ರೂಪಾಯಿ ಹಾಕಿದ್ರೆ 10 ರೂಪಾಯಿ ತೊಗೊಂಡಾಗ ನೋಡಿದಾಗ ಹಾಗೆ ಶಬ್ದ ಆಗುತ್ತೆ, ಜೋರಾಗಿ ಹಾಕಿದ್ದು, ಅವನು ಖುಷಿ ಪಡಬೇಕು, ಅವ್ರಿಗೆ ಇರೋದು ಹೋಯ್ತಾನೆ. ಅಂದರೆ ಅವನ ಕುರುಡ ಥರ ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ. ಧರ್ಮನ ಎಕ್ಸ್ಪ್ಲಾಯ್ಟ್ ಮಾಡಿದರೆ ಅದು ಮೋಸ. ಅದನ್ನು ಯುಟಿಲೈಸ್ ಮಾಡೋದು ಬೇರೆ, ಯುಟಿಲೈಸ್ ಮಾಡೋದಕ್ಕೆ ಲಾಭ ಬೇರೆ, ದುರ್ಲಾಭ ಬೇರೆ. ದುರ್ಲಾಭ ಪಡಿಬಾರ್ದು. ಇದನ್ನು ತುಂಬ ಜನ ತಪ್ಪು ಮಾಡ್ತಾರೆ. ಕರ್ತು ಕರ್ಮ ಕ್ರಿಯಾ, ಕರ್ತು ಕರ್ಮ ಕ್ರಿಯಾ ಅಷ್ಟೇ ಅಲ್ಲ, ಆದಿ ಶಬ್ದ ಹೇಳ್ಬಿಟ್ರು, ಎಲ್ಲವೂ ಅಂತ ಹೇಳ್ಬಿಟ್ರು, ಆಲ್ ದಿ 7 ದ್ರವ್ಯಂ ಕರ್ಮ ಕ್ರಿಯೆ ಏನವೆಲ್ಲ ಕೂಡ ಕಾರಕಗಳು, ಪ್ರಥಮ ದ್ವಿತೀಯ ತೃತೀಯ ಆಲ್ ಅಂತ 7 ವಿಭಕ್ತಿಗಳು ಅಂತ ಅರ್ಥ. ಅಲ್ಲ, ಆ 3ಕ್ಕೆ ದ್ರವ್ಯಂ ಕಾಲಂ ಕರ್ಮಶ್ಚ, ಅದೇ ಮುಂದೆ ಸ್ವಭಾವ ಅಂತ ಬಂತಲ್ಲ ಈಗ. ಅದು ಎಲ್ಲದೂ ದೇವರಧೀನ. ಅದಕ್ಕೆ ಇಷ್ಟೆಲ್ಲ ಅನ್ವಯ ಮಾಡಿದ್ದು. ಮಾಯಾ ಮನಃ ಪ್ರಸೃತಿ ಕರ್ಮಮಯಂ ಇದೆಲ್ಲ ಪ್ರಹ್ಲಾದ ಅನುಸಂಧಾನಗಳು ಮಾತಾಡ್ತಾರೆ. ಬಹಳ ಮುಖ್ಯ ಅಂದರೆ ಸ್ತೋತ್ರ ಮಾಡಬೇಕಾದ್ರೆ ಎಷ್ಟು ಅನುಸಂಧಾನ ಇದೆ ಪ್ರಹ್ಲಾದನೇ ನೋಡಬೇಕು. ಮಾಯಾ ಮನಃ ಸೃಜತಿ ಕರ್ಮಮಯಂ ಬಲೀಯ ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ ಛಂದೋಭಯಂ ಯತಜಯ ಅರ್ಪಿತ ಷೋಡಶಾರಂ ಸಂಸಾರ ಚಕ್ರಮಜ ಕೋ ಅತಿತರೇ ತ್ವದನ್ಯಃ.
ಮಾಯಾ ಮನಃ ಸೃಜತಿ, ನಿನ್ನ ಇಚ್ಛೆ ಒಂದು ಕಡೆ, ಪ್ರಕೃತಿ ಒಂದು ಕಡೆಗೆ, ಮನಸ್ಸನ್ನು ಕೆಡಿಸಿಬಿಡುತ್ತೆ. ಕರ್ಮಮಯಂ ಬಲೀಯ, ಭಾರಿ ದೊಡ್ಡದದು. ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ, ಕಾಲನಾಮಕ ಪರಮಾತ್ಮ. ಆಮೇಲೆ ಚೋದಿತ ಗುಣ, ಅದರಿಂದ ಪ್ರೇರಿತನಾಗ್ತಾನೆ. ಇವೆಲ್ಲ ಒಂದು ಇಷ್ಟು ಫ್ಯಾಕ್ಟರ್ ಸೇರ್ತವೆ ಅಂತ ಅರ್ಥ. ಛಂದೋಮಯಂ ಯದಜಯ ಅರ್ಪಿತ ಷೋಡಶಾರಂ, ಛಂದೋಮಯ ಅಂದರೆ ಶಾಸ್ತ್ರೋಕ್ತವಾದದ್ದು. ಅಜಯ ಅರ್ಪಿತಂ ಯದಜಯ ಅರ್ಪಿತ ಷೋಡಶಾರಂ, ಅಜ ಶಬ್ದಕ್ಕೆ ಒಂದರ್ಥ ಭಗವದಿಚ್ಛೆ, ಇನ್ನೊಂದರ್ಥ ಮಹಾಪ್ರಕೃತಿ, ಮತ್ತೊಂದರ್ಥ ತಾನು ಅನಾದಿ ಕಾಲದ ವಿದ್ಯಾದಿಗಳು. ಅರ್ಪಿತ ಷೋಡಶಾರಂ ಬಂದಿದೆ, ಷೋಡಶ ಕಾಲ ಪುರುಷ ಬಂತಲ್ಲ, ಅದೇನೆ. ಆ 16 ಚಕ್ರಗಳ ಸಂಸಾರ ಚಕ್ರ ಇದೆ. ಷೋಡಶಾರಂ ಸಂಸಾರ ಚಕ್ರಂ ಅಜ ಕೋ ಅತಿತರೇ ತ್ವದನ್ಯ. ಈ ಸಂಸಾರ ಚಕ್ರವನ್ನು ಯಾರು ತಾನೇ ಬಿಡ್ಲಿಕ್ಕಾಗತ್ತೆ? ನೋಡೋದಕ್ಕೆ ಪದ ವಿಚಿತ್ರ ಇದೆ. ನಿನ್ನ ಬಿಟ್ಟರೆ ಯಾರು ದಾಟ್ತಾರೆ ಸಂಸಾರವನ್ನು ಅಂತೇಳಿ. ಪರಮಾತ್ಮ ದಾಟಬೇಕಾಗಿದೆ. ಈಗ ನಿತ್ಯ ದಾಟಿದವನು ಯಾರು ದಾಟಿಸ್ತಾರೆ ಅಂತ ಅರ್ಥ ಮಾಡಬೇಕು. ಏನಾದ್ರು ಅಂತರಣಿ ತಂಡಿಚ್ಚ ಅಂತಾರೆ. ಅಂತರಣಿ ತಂಡಿಚ್ಚ ಅಂದ್ರೇನು? ಮಾಡಿಸೋದು ಅಂತ. ಅಲ್ಲಿ ಮಾಡಿಸೋ ಕಾಜಲ್ ಫಾರಮ್ ಅಂತ. ಕಾಜಲ್ ಫಾರಮ್ ಅಂತ ಮಾಡು, ಇದು ಕರ್ತರಿ, ಇದು ಮಾಡಿಸು ಇನ್ನೊಬ್ಬರಿಂದ ಮಾಡಿ, ಅದು ಕಾಜಲ್ ಫಾರಮ್ ಪ್ರೇರಣಾರ್ಥಕ. ಕರ್ತ ಪ್ರೇರಣ ಇನ್ನೊಬ್ಬರಿಂದ ಮಾಡಿಸೋದನ್ನು ತಾನೇ ಮಾಡಿ. ನಾನು ಮನೆ ಕಟ್ಟಿಬಿಟ್ಟೆ ಹೋಗಿ ಅಂತ, ತಾನು ಕಟ್ಟಿದ್ದ ಮನೆನ ಕಟ್ಟಿಸ್ಬಿಟ್ಟೆ ಅಂತ ಹೇಳ್ಬೇಕು. ಅದನ್ನು ಹೇಳೋದಿಲ್ಲ. ಯಾಕೆ ತಾನು ದುಡ್ಡು ಕೊಟ್ಟವನು ತಾನು ಸೈಟ್ ತಂದಾದರೆ ನಾನು ಕಟ್ಟಿಸ್ಬಿಟ್ಟೆ ಅಂತ ಹೇಳ್ತಾನೆ. ನಾನು ಕೆಡಿಸಿಬಿಟ್ಟೆ, ಅವನೇನು ಕೆಡವಿಲ್ಲ, ನಾನು ಕೆಡವಿಬಿಟ್ಟೆ ನಾನು. ಈ ಮಾತುಗಳು ಹೇಳ್ತಾರೆ. ಆ ಅರ್ಥದಲ್ಲಿ ಉಪಯೋಗಿಸ್ಬೇಕು. ನಿನ್ನ ಬಿಟ್ಟರೆ ಯಾರು ತಾನೇ ದಾಟಿಸ್ಲಿಕ್ಕೆ ಸಾಧ್ಯ? ಅದಕ್ಕೆ ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಕೈವಲ್ಯದ ಪರಂ ಬ್ರಹ್ಮ ವಿಷ್ಣುರೇವ ನ ಸಂಶಯ. ದಶೇಂದ್ರಿಯ ಪ್ರಾಣ ಮನೋರಂ, ದಶ ಇಂದ್ರಿಯಗಳು, ಪ್ರಾಣ, ಮನಸ್ಸು, ಇವೆಲ್ಲ 16 ಆಯ್ತು ಈಗಾಗಲೇ. ಮೂಲಂ ಮನಃ ಏವ ಸಂಸಾರ ಚಕ್ರಂ, ಒಟ್ಟಿನ ಮೇಲೆ ಮನಸ್ಸಿಗೆ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸು ಕುಚೇಲನ ಮನಸ್ಸಾಗಿತ್ತು, ದೇವರು ತೊಗೊಂಡ್ಬಿಟ್ಟ. ದುರ್ಯೋಧನ ಮನಸ್ಸಾಗಿತ್ತು, ಕೆಟ್ಟದಾಗಿತ್ತು. ಅಷ್ಟು ಕೊಟ್ಟರು ತೊಗೊಳ್ಳಿಲ್ಲ, ಇವನು ಇಷ್ಟೇ ಕೊಟ್ಟರು ತೊಗೊಂಡ. ಯಾಕೆ ಮನಸ್ಸು ಅರ್ಥ ಆಯ್ತಾ? ಹಾಕಿ ಅವ್ರು ಬಿಸಾಕ್ತಾರೆ, ಬಡಿಸ್ಬೇಕಾದ್ರೆ ಹೀಗೆ ಹಾಕ್ತಾರೆ. ಇವನು ಹಾಕ್ಬೇಕಾದ್ರೆ ಮನೆ ತಾನು ಹಾಕೊಂಡು ಅವಾಗ ಖುಷಿ ಆಗುತ್ತೆ. ಅಂದರೆ ಅದರಲ್ಲೇ ಆ್ಯಕ್ಷನ್ ಮನಸ್ಸಿದೆಯೋ ಇಲ್ಲೋ ಅಂತೇಳಿ. ರಮಾದೀನಾಮಿತಾನೀಂ ನಾರ್ಪಿತಃ, ಇನ್ನೊಂದು ವಾಕ್ಯ ಇಲ್ಲಿ. ಅದು ಎಸೆನ್ಸ್ ಏನಿದೆ ಅದರೊಳಗೆ, ಷೋಡಶಾರ ಯಾವುದು, ಮೂಲ ಅಂದರೆ ಏನು ಅಷ್ಟು ಹೇಳಬೇಕಾಗಿತ್ತು. ಸಂಸಾರ ಚಕ್ರಕ್ಕೆ ಮೂಲ ಯಾವುದು ಅಂದರೆ ಮನಸ್ಸೇ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಅದಕ್ಕೆ ಉದ್ಧರೇದಾತ್ಮನಾತ್ಮಾನಂ ಗೀತಾ ಶ್ಲೋಕ ಅರ್ಥ ಆಗುತ್ತೆ. ಕ್ವಾಹಂ ರಜ ಪ್ರಭವ ಈಶ ತಮೋ ಅಧಿಕಸ್ಮಿನ್ ಜಾತಃ ಸುರೇತರ ಕುಲೇ ಕ್ವ ತವಾನುಕಂಪಾ ನ ಬ್ರಹ್ಮಣೋ ನತು ಭವಸ್ಯ ನ ವೈ ರಮಾಯಾಃ ಯನ್ಮೇ ಅರ್ಪಿತಃ ಶಿರಸಿ ಪದ್ಮ ಕರಪ್ರಸಾದಃ. ಇದು ಕೂಡ ಮಿಸ್ಲೀಡಿಂಗ್ ವರ್ಸ್ ಇದು. ಕ್ವಾಹಂ ರಜಪ್ರಭವ, ರಜ ಮೊದಲಾದ ಗುಣಗಳಿಂದ ಕೂಡಿರ್ತಕ್ಕಂಥ ನಾನಿಲ್ಲಿ, ಈಶ ಕ್ವ, ನಾನು ಎಂಥವನು, ನಾನು ನೀನೆಲ್ಲಿ, ಅರ್ಥಾತ್ ಸಂಭವನೇ ಇಲ್ಲ. ನೀನೆಲ್ಲಿ, ನಾನೆಲ್ಲಿ. ತಮೋ ಅಧಿಕೆ ರಜಪ್ರಭಾ ಅಂದರೆ ತಮೋಗುಣ ಜಾಸ್ತಿ ಇರೋ ರಜೋಗುಣದ ದೇಹ ಉಗ್ರ ಜಾತಿ ಅಂದ್ರೇನು? ಅಸುರ, ದೈತ್ಯರ ದೇಹದಲ್ಲಿ ಪ್ರಪೋರ್ಷನ್ ಆಗಿರುತ್ತೆ ಅಂತ ಅರ್ಥ. ಸುರೇತರ ಜಾತಃ ಸುರೇತರ ಕುಲೆ, ಸುರರು ಅಂದರೆ ದೇವತೆಗಳು, ಸುರೇತರರು ಅಂದರೆ ದೈತ್ಯರು. ದೈತ್ಯ ಕುಲ ಹುಟ್ಟಿದವನು ನಾನು, ಅದಕ್ಕೆ ನನ್ನ ದೇಹ ಹೀಗಿದೆ. ಆದರೆ ನೀನು ಅನುಕಂಪ ಎಷ್ಟು ತೋರಿಸ್ತೀಯಲ್ಲ, ಆಶ್ಚರ್ಯ. ನಾನಿಲ್ಲಿ, ನಿನ್ನೆ ಕರುಣೆಯಲ್ಲಿ ಹೇಳೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ನಾ ಬ್ರಹ್ಮಣೋ ನತು, ಇಂಥ ಕರುಣೆಯನ್ನು ನೀನು ಬ್ರಹ್ಮದೇವರಿಗೆ ತೋರಿಸಿಲ್ಲ. ನಾ ಭವಸ್ಯ ರುದ್ರದೇವರಿಗೆ ತೋರಿಸಿಲ್ಲ. ನವೈ ರಮಾಯ ಮಹಾಲಕ್ಷ್ಮಿಗೂ ತೋರಿಸಿಲ್ಲ, ನಾನು ತೋರಿಸಿದ್ದೆ ಅಂದ್ಬಿಟ್ಟು. ಏನಾಯಿತು? ಅವರೆಲ್ಲ ಪ್ರಹ್ಲಾದ ತಪ್ಪು ತಿಳ್ಕೊಂಡಾಗಾಯ್ತು. ಈಗ ಪ್ರಹ್ಲಾದ ತಪ್ಪು ತಿಳ್ಕೊಂಡಾಗಲಿಲ್ಲ. ಐ ಆಮ್ ಗ್ರೇಟ್ ಅಲ್ಲ, ನೀನು ಹೇಗೆ ತೋರಿಸಿದ್ದೀಯಲ್ಲ, ಈಗ ಇದನ್ನು ನನ್ನ ಮೇಲೆ ಅನುಗ್ರಹ ತೋರಿಸಿದ್ದೀಯಲ್ಲ, ಅನುಗ್ರಹ ನೀನು ಬೇರೆಯವ್ರನ್ನ ತೋರಿಸಿಲ್ಲ ಅಂದರೆ ನನಗೆಷ್ಟು ಬೇಕೋ ಅನುಗ್ರಹ ಮಾಡಿದ್ದೆ, ಅವ್ರಿಗೆ ಇನ್ನೂ ಹೆಚ್ಚು ತೋರಿಸಿದ್ದೆ ಅಂತ. ಇನ್ನು ಹೆಚ್ಚು, ಯಾಕಂದರೆ ಅವಾಗೆಲ್ಲ ಪ್ಲಸ್ ಪಾಯಿಂಟ್ ಇದೆ, ನನಗದು ಯಾವುದೂ ಇಲ್ಲ ಅಂಥದ್ದು ತೋರಿಸಿದ್ದೀಯಲ್ಲ, ಇದು ನಿನ್ನ ಅನುಗ್ರಹ ಅಂತ ಅರ್ಥ ಮಾಡಿ. ನೋಡೋದಕ್ಕೆ ಅರ್ಥ ಕೊಡೋದು, ತೋರಿಕೆಯ ಅರ್ಥ ಬೇರೆ, ಒಳಗಿನ ಅರ್ಥ ಬೇರೆ. ನಿನ್ನ ಅನುಗ್ರಹ ಭಾರಿ ದೊಡ್ಡದು ಅಂತ ಹೇಳೋದಕ್ಕೆ ಹೊರಟಾಗ, ಇದೆಲ್ಲ ಇದ್ದಾಗ ದೇವ್ರು ತಪ್ಪು ಮಾಡ್ತಾನೆ ಆಗ್ತಿಲ್ಲ. ಹೋದರೆ ನಾವು ಅನ್ಯಾಯ ಮಾಡಿದಾಗ ದೇವರ ಆ ಲೆಕ್ಕದಲ್ಲಿ ಅವರೆಲ್ಲ ಅಷ್ಟು ಮಾಡಿದರೂ ಕೂಡ ದೇವ್ರ ಈ ಥರ ಹೆಚ್ಚು ತೋರಿಸ್ತಾರೆ ಅಂದರೆ ಚೆನ್ನಾಗಿ ಬರೆದವನು ಫೇಲ್ ಮಾಡಿ ಪಾಸ್ ಮಾಡಿದಾಗತ್ತೆ. ಆ ಅರ್ಥ ಅಲ್ಲ ಅದಕ್ಕೆ. ಈಗೇನು ತೋರಿಸಿದ್ದೀಯಲ್ಲ, ಈ ಕ್ಷಣದಲ್ಲಿ ತೋರಿಸಿರೋ ಅನುಗ್ರಹ ಭಾಳ ವಿಶೇಷವಾದ ಅನುಗ್ರಹ ನನಗಾಗಿದೆ.
ಅವರೆಲ್ಲ ಇದ್ದು ನನ್ನ ಮಾತನ್ನು ಕೇಳ್ತಾ ಇದ್ದೀನಿ ಏನೋ ನೀನು ಕರುಣೆ ಇದು ಅಂತ ಅರ್ಥ ಮಾಡ್ಕೊಂಡಿದ್ದಾನೆ ಹೊರತು ಇವರೆಲ್ಲ ದೊಡ್ಡವನು ಅಂತ ಅರ್ಥ ಮಾಡ್ಕೊಂಡಿಲ್ಲ. ನೀನು ನನಗೆ ಈಗ ತೋರಿಸಿದ್ದೆ ಅಷ್ಟೇ, ಅವ್ರು ಯಾವಾಗಲೂ ತೋರಿಸ್ತೀನಿ ನನಗೆ ಈಗ ಇರ್ತಾರೆ ಅವತ್ತಷ್ಟೇ ಅವನು ರೋಡು ಮದುವೆ ಊಟಕ್ಕೆ ಬಂದಿರ್ತಾರಲ್ಲ ಅಷ್ಟೇ ಕೆಲಸ, ಮತ್ತೆ ಜನ್ಮದಲ್ಲೇ ಸಿಗೋದಿಲ್ಲ ಅವ್ನು ಇದಕ್ಕೂ ಬರಲ್ಲ, ಎಷ್ಟು ಸೀದಾ ಊಟಕ್ಕೆ ಹೋಗ್ಬಿಡ್ತಾರೆ, ಈ ಬಣ್ಣೆ ಬರೋದೂ ಇಲ್ಲ. ಅವತ್ತೊಂದೇ 60 ಕಡೆ ಇವ್ರ ಕಡೆ ಓಡಾಡ್ತಿರ್ತಾರೆ. ಉಳಿದವ್ರು ಹಾಗಲ್ಲ, ಕನ್ಸರ್ನ್ ಇರ್ತದೆ. ಇವತ್ತು ನೀನು 10 ವರ್ಷ ಅವ್ರಿಗೆ ಭಾರಿ ದೊಡ್ಡದು. ಇದು ಇಂಥ ವಾಕ್ಯ ನಾವು ಜನ ಏನು ಮಾಡ್ಕೊಂಡ್ಬಿಡ್ತಾರೆ, ಸುಮಾರಾಗಿ ಕಿತ್ಕೊಂಡ್ಬಿಡ್ತಾರೆ, ಪಾಠ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಕರೆಕ್ಷನ್ ಮಾಡೋಕ್ಕೆ ಹೋಗ್ತಾರೆ. ಹಾಗೆ ಮಾಡಬಾರ್ದು. ಅದು ಸತ್ಯ ಅಂತ ಒಪ್ಪಿಕೊಂಡೇ ನಾವು ಮಾತಾಡ್ತಿದ್ದೇವೆ, ಅದು ಸರಿಯಾಗಿದೆ. ಈ ಸ್ಪಿರಿಟ್ ಹೀಗೆ ಅರ್ಥ ಮಾಡ್ಕೋಬೇಕು. ರಮಾದೀನಾಂ ಇದಾನೀಂ ನಾರ್ಪಿತ, ಈಗ ಅವರು ನೀನು ಅವಕಾಶ ಕೊಟ್ಟಿಲ್ಲ, ನನಗೆ ಕೊಟ್ಟಿದ್ದಿ. ಈ ಕೊಟ್ಟಿರೋದು ಕೂಡ ಅವರೆಲ್ಲರೂ ಅವಕಾಶ ಕೊಟ್ಟಿದ್ದೆ ಅವೆಲ್ಲ ಉಳಿದ ಭಾಗ ಬೇರೆ ಕಡೆ ಹೇಳಿದ್ರೆ ಸೇರಿಸ್ಕೊಂಡ್ಬಿಡ್ಬೇಕು. ನೈಷಾ ಪರಾವರಮತಿರ್ಭವತೋ ನನು ಸ್ಯಾತ್ ಜಂತೋರ್ಯಥಾತ್ಮ ಸುಹೃದೋ ಜಗತಸ್ತಥಾಪಿ ಸಂಸೇವಯ ಸುರತರೋರಿವ ತೇ ಪ್ರಸಾದ ಸೇವಾನುರೂಪ ಉದಯ ನ ಪರಾವರತ್ವಂ. ದೇವರು ನಿಷ್ಪಕ್ಷಪಾತಿ ಎಂಬುದನ್ನು ಹೇಳ್ತಾನೆ. ನಾ ಏಷಾ ಪರಾವರಮತಿ ಭವತಃ ನನು ಸ್ಯಾತ್. ಈ ಪರಾವರಮತಿ, ಪರ ಅಂದರೆ ಶ್ರೇಷ್ಠ, ಅವರ ಅಂದರೆ ಕಡಿಮೆ, ಅಥವಾ ಪರ ಅಂದರೆ ಬೇರೆಯವನು ಅಥವಾ ನಮ್ಮವನು, ಈ ಬುದ್ಧಿ ನಿನಗೆ ಎಂದೂ ಇಲ್ಲ, ಈ ಬುದ್ಧಿ ನಿನಗಿಲ್ಲ ಅಂದರೆ ನಿಷ್ಪಕ್ಷಪಾತಿ ಅಂತ. ನಮ್ಮವ್ರು ಯಾರಿದ್ದಾರೆ ನೋಡಪ್ಪ ಅಂತ ಹುಡ್ಕೊಂಡು ಅವರಲ್ವಾ ಅಷ್ಟೇ, ಏನೇ ಇದ್ದರೂ ಅವರೇ ರಿಸರ್ವ್ ಆಗಿರ್ತಾರೆ. ಅದು ತಪ್ಪು ಮಾಡಬಾರ್ದು, ತಪ್ಪು ಮಾಡಬಾರ್ದು. ದೇವರು ಎಂದೂ ಹಾಗೆ ಮಾಡೋದಿಲ್ಲ. ನ್ಯಾಯೋನೇತ ಸಮೀರಣ ನೈಷಾ ಪರಾಪರ. ಏನು ಜನಗಳಿಗೇನಿದೆಯಲ್ಲ, ಇವು ನಮ್ಮವನು ಬೇರೆಯವನು ಹೀಗೆಲ್ಲ ಬುದ್ಧಿ ಇದೆಯಲ್ಲ, ಅದು ನಿನಗಿಲ್ಲ. ಲೋಕದಲ್ಲಿ ಸಾಮಾನ್ಯ ಏನಿದೆ ಇದೀಗ, ಎಷ್ಟೋ ಜನ ನಮ್ಮ ಸರ್ಕಾರ ಬಂತು ಅಂದ್ಬಿಡ್ತಾರೆ, ನಮ್ಮ ಸರ್ಕಾರ ಬಂತು, ನಮ್ಮ ಸರ್ಕಾರ ಹೋಯ್ತು ಹೀಗೆಲ್ಲ ಮಾತಾಡ್ತಾರೆ. ಯಾಕೆಂದರೆ ಪಕ್ಷಪಾತ ಮಾಡೋದನ್ನು ನೋಡಿ ಅವ್ರು ಮಾತಾಡ್ತಾರೆ. ಇಲ್ಲದ ಯಾರು ಬಂದರೆ ಅಂತ ಸರಿಯಾಗಿದ್ದು ಬಿಟ್ರೆ ಮೋದೋಯ್ತು. ಕೆಲವು ವ್ಯಾಪಾರಕ್ಕೆ ಹೋಗಿರೋ ಮೆಷನ್ ಇರುತ್ತೆ, ಯಾರು ಮುಖ ನೋಡುತ್ತೋ ಅದು ಎಷ್ಟು ಲೆಕ್ಕ ಹಾಕಿ ಕೊಟ್ಬಿಡೋದು. ಆ ಥರ ನಿಷ್ಪಕ್ಷಪಾತಿಯಾಗಿರ್ಬೇಕು, ಅದು ನಿಜವಾದ ಗುಣ. ನೀನು ಹಾಗಿರೋನೇ ಹೊರತು ಏನು ಪಕ್ಷಪಾತ ಮಾಡುವವನಲ್ಲ. ಸುಹೃದ ಜಗತಸ್ತಥಾಪಿ ಯಥಾ ಆತ್ಮಸುಹೃದ ಜಗತಸ್ತಥಾಪಿ. ಅವರಿದ್ದ ತನಗೆ ಎಲ್ಲರೂ ತನಗೆ ಪ್ರಿಯರೇ, ಎಲ್ಲರೂ ಕೆಟ್ಟವರೇ. ಗುಣ ಇದ್ದರೆ ಪ್ರೀತಿ, ಇಲ್ಲದೆ ಹೋದ್ರೆ ಇಲ್ಲ. ಸಂಸೇವಯ ಸುರತರೋರಿವ ತೇ ಪ್ರಸಾದ. ಹಾಗಿದ್ದರೆ ದೇವರು ನಿಷ್ಪಕ್ಷಪಾತಿ ಆದರೆ ಎಲ್ಲರಿಗೂ ಒಂದೇ ಫಲ ಯಾಕೆ ಕೊಡೋದಿಲ್ಲ? ಎಲ್ಲೋ ನಿಷ್ಪಕ್ಷಪಾತಿ ಅಂದಮೇಲೆ ಎಲ್ಲರಿಗೂ ಒಂದೇ ಫಲ ಕೊಡಬೇಕಲ್ಲ. ಅಂದರೆ ಸೇವಾನುರೂಪ ಉದಯ. ಅವನು ಹಾಲಿಗೆ ಬೇಕಾಷ್ಟು 20 ಲೀಟ್ರ್ ಹಾಲು ಇಟ್ಕೊಂಡಿದ್ದಾನೆ, ಒಬ್ರಿಗೆ ಅರ್ಧ ಲೀಟ್ರ್ ಕೊಟ್ಟ 1 ಲೀಟ್ರ್ ಕೊಟ್ಟ. ಯಾಕೆ ಅವ್ರು ಅಷ್ಟೇ ಕೇಳಿರೋದು, ಅಷ್ಟೇ ದುಡ್ಡು ಕೊಟ್ಟಿರೋದು. ಇದು ಪಕ್ಷಪಾತ ಅಲ್ಲ. ಆದರೆ 2 ಲೀಟ್ರ್ ದುಡ್ಡು 1 ಲೀಟ್ರ್ ಕೊಟ್ಟರೆ ಇಟ್ಕೊಂಡು ಅದು ಮೋಸ, ಅದನ್ನು ಮಾಡಿಲ್ಲ. ಇದರ ಅರ್ಥ ಸೇವಾನುರೂಪ ಉದಯ. ಯಾಕೆ ಸುರತರೋರಿವ ತೇ ಪ್ರಸಾದ. ಸುರತರು ಅಂದ್ರೇನು? ಕಲ್ಪವೃಕ್ಷ. ಸುರತರು ದೇವವೃಕ್ಷ. ಅದು ಹೇಗೆ ಸೇವೆ ಮಾಡ್ತಾರೋ ಹಾಗೆ ಇದು ಮಾಡೋದರಿಂದ ನೀನು ನಿಷ್ಪಕ್ಷಪಾತಿ. ಇದರಲ್ಲಿ ಫಲ ವ್ಯತ್ಯಾಸ ಇರೋದು ಹೌದು, ಪರಮಾತ್ಮನ ಹೆಸರಲ್ಲಿ ಪಕ್ಷಪಾತ ಇಲ್ಲದೆ ಇರೋದು ಹೌದು. ಇವರೆಲ್ಲ ಏನು ತಿಳ್ಕೊಂಡ್ಬಿಟ್ಟಿದ್ರೆ ಸಮತ್ವ ಅಂತ ಕೇಳಿದರೆ ಎಲ್ಲರಿಗೂ ಒಂದೇ ಕೊಟ್ಟರೆ ಸಮತ್ವ ಅಲ್ಲ. ಯೋಗ್ಯತೆ ಸರಿಯಾಗಿ ಕೊಟ್ಟರೆ ಅವನಿಗೆ ಆರ್ಟ್ ಸ್ಟೂಡೆಂಟು ಅದ್ರಲ್ಲಿ ಸೀಟ್ ಕೊಡಬೇಕು ಅವನಿಗೆ. ಇಲ್ಲ ನಾನು ಇಂಜಿನಿಯರಿಂಗ್ ಸೀಟೇ ಕೊಡಬೇಕು ಅಂತ ಏನು ಮಾಡಬೇಕು? ಅದಕ್ಕೀಗ ಕೊಡ್ತೀರಾ ಇವತ್ತಾರು ಕೊಡೋದಿಲ್ಲ. ಸಮತ್ವ ಅಲ್ಲ. ಅವ್ನು ಏನು ಓದಿದ್ದಾರೋ ಅದರಲ್ಲಿ ಕೊಟ್ಟರೆ ಬೆಸ್ಟ್. ಇವತ್ತು ಕಂಪ್ಯಾಷನೇಟ್ ಕೊಡ್ತಾರಲ್ಲ, ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಕೊಡ್ತಾರಲ್ಲ, ಅವನು ತಂದೆ IAS ಆಫೀಸರು, ಇವನು ಮಗ SLC ಫೇಲು. ಅವನು ಏನು ಕೊಡ್ತಾರೆ ಈಗ? ಅದೇ IAS ಅದು ಕೊಡೋದಿಲ್ಲ, ಅವನ ಮ್ಯಾಚಿಗೆ ಒಂದು ಕೆಲಸ ಕೊಡ್ತಾರೆ. ಇದು ಲಕ್ಷಣ. ಇಲ್ಲ ಅದೇ ಕೊಡೋದು ಗೊತ್ತ ಇವರು ತೇರಾಗಿ ಬಿಡ್ತಾರೆ, ಹುಚ್ಚರಿದ್ದಾರೆ ಅಂತೇಳಿ ಮಾಡ್ಲಿಕ್ಕೆ ಬರೋದಿಲ್ಲ. ದೇರ್ಫೋರ್ ನಮಗಿವತ್ತು ಯೋಗ್ಯತೆ ಫಲ ಕೊಡುತ್ತೆ ಆದರೆ ನಿಷ್ಪಕ್ಷಪಾತಿ. ಅದೇ ವೈಷಮ್ಯ ನಿರ್ಗಣ್ಯ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಹೇಳಕ್ಕೆ ಹೊರಟಿದೆ. ಸಮಃ ಸೇವೆಯ ಸುರತರೋರಿವತೆ ಪ್ರಸಾದ ಸೇವಾನುರೂಪ ಉದಯೋ ನ ಪರಾವರತ್ವ. ಪರ ಅವರತ್ವ ಕಾರಣ ಅಲ್ಲ, ಸೇವೆ ಕಾರಣ. ಭಗವದ್ಗೀತೆಯಲ್ಲಿ ಮಾತು ಬಂದಿದೆ. ಯಾವ್ದು ಹೇಳಿ ನೋಡೋಣ? ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮಿ. ಯಾರ್ಯಾರು ಹೇಗೆ ನಾನು ಆರಾಧನೆ ಮಾಡ್ತಾರೋ ನಾನು ಹಾಗಾಗಿ ಫಲ ಕೊಡ್ತೇನೆ. ಆ ಮಾತಿನ ವಿವರಣೆ. ಅದಕ್ಕೆ ಇದೇನಾಯಿತು? ಅದು ಭಾರತ ಅರ್ಥ ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ. ಸುಲಭವಾಗಿ ಅರ್ಥ ಆಗುತ್ತೆ. ಅದಕ್ಕೆ ಗೀತಾದಿಗಳ ಅರ್ಥ ಮಾಡಿ ಇವೆಲ್ಲ ಓದಿದರೆ ಕರೆಕ್ಟಾಗಿ ಅರ್ಥ ತಿಳಿ. ಉಳಿದವ್ರು ಗೀತಾ ಗೀತಾ ಅಷ್ಟೇ ಓದೋರು ಇದ್ದಾರೆ, ಹಿಂದಿಲ್ಲ ಮುಂದಿಲ್ಲ. ಗೀತಾ ಓದಬೇಕು ಅಂದರೆ ಅದು ಸೆಂಟ್ರ್ ಮಾಡ್ಕೊಂಡು ಓದಬೇಕು ಅಂತ ಅರ್ಥ. ಅದಷ್ಟೇ ಓದಿಬಿಟ್ರೆ ಹಾಗಾಗಿ ಉಳಿದೆಲ್ಲ ಅಪ್ರಮಾಣ, ಅದೊಂದೇ ಪ್ರಮಾಣ.
ಯಾವುದು ಶಾಸ್ತ್ರ ಅಂತಿದೆ ಅದಿಷ್ಟು ಪ್ರಮಾಣನೇ. ನಮಗೆ ಯಾವುದನ್ನು ಚೆನ್ನಾಗಿ ಅರ್ಥ ಆಗುತ್ತೋ ಅಂದ್ಬಿಟ್ರೆ ಉಳಿದೆಲ್ಲ ಅದು ಬಳಸ್ಕೋಬೇಕು. ರಮಾದೀನಾಮಧಿಕೋದಯೋಪಿ ಸೇವಾಧಿಕತ್ವಾದೇವ ಅರ್ಥ ಏನೀಗ ಮಹಾಲಕ್ಷ್ಮಿಗೆ ಮೊದಲಾದವರಿಗೆ ಮುಂದಿನ ಶ್ಲೋಕಕ್ಕೆ ಬಂದಿರುತ್ತೆ. ಹಿಂದಿನ ಶ್ಲೋಕ ಆದ ತಕ್ಷಣ ಇದೇ ಶ್ಲೋಕನೇ. ಏನದು? ನೀನೀಗ ನನಗೆ ಇಷ್ಟು ಫಲ ಕೊಟ್ಟಿದ್ದಿ, ನಿನ್ನ ಕರುಣೆ ಮಹಾಲಕ್ಷ್ಮಿ ಮೊದಲ ಜಾಸ್ತಿ ಕೊಟ್ಟಿದ್ದಿ, ಅದು ಅವರ ಸಾಧನೆ. ಆದ್ದರಿಂದ ನನಗೆ ಆ ಬಗ್ಗೆ ಯೋಚನೆ ಇಲ್ಲ, ನನ್ನ ಬಗ್ಗೆ ತೃಪ್ತಿ ಇದೆ ಅಂತ ಹೇಳಿದ್ರೆ ಅದು ಮುಖ್ಯ. ಈಗ ಶ್ರೀ ಬ್ರಹ್ಮ ಬ್ರಾಹ್ಮಿ ವೀಂದ್ರಾದಿ ತ್ರಿಕ ತಸ್ತ್ರೀ ಪುರುಷ್ಟುತಾ ತದನ್ನೇ ಯೇ ಚ ಕ್ರಮಾದೇವ ಸರ್ವೇ ಮುಕ್ತೌ ಶ್ರುತಾವಪಿ ಹರಿಭೋಕ್ತೌ ಚ ತಜ್ಞಾನ ಸುಖೇ ಚ ನಿಯಮೇನ ತು ಪರತಃ ಸ್ವತಃ ಕರ್ಮತೋ ವಾ ನ ಕಥಂಚಿತ್ ತದನ್ಯಥಾ ಇತಿ ಬ್ರಹ್ಮತರ್ಕೇ. ಆಚಾರ್ಯ ಬ್ರಹ್ಮತರ್ಕ ಕೋಟ್ ಮಾಡ್ತಾರೆ. ಇಲ್ಲಿ ಇಷ್ಟೇ ಕಡೆ ಏನೇ ವಾಕ್ಯ ಬಂದಿದ್ದರೂ ಕೂಡ ಇದು ಫೈನಲ್. ಏನದು? ಶ್ರೀ ಮಹಾಲಕ್ಷ್ಮಿ, ಬ್ರಹ್ಮದೇವರು, ಬ್ರಾಹ್ಮಿ ಬ್ರಹ್ಮಪತ್ನಿ ಸರಸ್ವತೀ ದೇವಿ, ಬ್ರಹ್ಮವಾಯುಗಳು ಎರಡು ಆಯಿತು, ಸರಸ್ವತಿ ಭಾರತೀಯರು, ಆಮೇಲೆ ವೀಂದ್ರ ಗರುಡ, ಆದಿತ್ರಿಕ ಮೂರು, ಗರುಡ ಶೇಷ ರುದ್ರ, ತಸ್ತ್ರೀ ಪುರುಷ್ಟ ತಸ್ತ್ರೀ ಅವರ ಪತ್ನಿಯರು ಸುಪರ್ಣಿ ವಾರುಣಿ ಪರ್ವತ ಪ್ರತ್ಯತನಯ, ಪುರುಷ್ಟತ ಇಂದ್ರ, ಇವರೆಲ್ಲರೂ ಕೂಡ ತದನ್ನೇಚ ಕ್ರಮಾದೇವ ಸರ್ವೇ ಮುಕ್ತೋ. ಇದೇ ಕ್ರಮ ಯಾವಾಗಲೂ ಉಳಿಯುತ್ತೆ. ಇಲ್ಲೂ ಯಾವುದೇ ಪ್ರಸಂಗದಲ್ಲೂ ಕೊನೆ ಮುಕ್ತಿಯಲ್ಲೂ ಕೂಡ ಉಳಿಯೋದು ಇದೇ. ಆದ್ದರಿಂದ ಇದರಲ್ಲಿ ವ್ಯತ್ಯಾಸ ಇಲ್ಲ. ಪುರುಷ್ಟುತ ಅಂದರೆ ಇಂದ್ರದೇವರು, ಪುರುಹೂತ ಪುರುಷ್ಟುತ ಅರ್ಥ ಅದೇನೆ, ಷ್ಟುತ ಹೂತ ಅಷ್ಟೇ. ಹರಿಭಕ್ತೌ ಚ ತಜ್ಞಾನ ಸುಖೇಚ. ತಾರತಮ್ಯ ಅಂದರೆ ಬರೀ ಒಂದರಲ್ಲ, ಹರಿಭಕ್ತಿ ಜ್ಞಾನ ಸುಖ ಎಲ್ಲದರಲ್ಲೂ ತಾರತಮ್ಯ ಇರುತ್ತೆ. ಅವ್ರ ಪವರು, ಅವ್ರ ಸಂಬಳ ಎಲ್ಲ ಫೆಸಿಲಿಟಿ ಎಲ್ಲ ಏನಾಗಿರುತ್ತೆ, ಪ್ರಪೋರ್ಷನೇಟ್ಲಿ ವೇರಿ ಆಗುತ್ತೆ. ಪರತಃ ಸ್ವತಃ ಕರ್ಮತೋವ. ಇವತ್ತು ನೀನು ಸೆಕ್ರೆ ಅಪಾಯಿಂಟ್ ಆಗಿದ್ದಾರೆ, ಎಲ್ಲ ಬೆನಿಫಿಟ್ಟು ಸಿಗುತ್ತೆ. ಪದ ಉಪಯೋಗ ಎಲ್ಲ ಇದು ಕೊಡ್ತೀವಿ ಅಂತ ಹೇಳಬೇಕಾಗಿಲ್ಲ. ಮತ್ತೆ ಆ ಪೋಸ್ಟ್ ತಕ್ಷಣ ಅದಿಷ್ಟು ಅಂಡರ್ಸ್ಟು ಏನೇನು ಸಿಗುತ್ತೆ ಬೆನಿಫಿಟ್ಟು ಅದಿಷ್ಟು ಕೂಡ. ಸ್ವತಃ ಪರತಃ ಕರ್ಮತೋವ ನ ಕಥಂಚಿತ. ಪರತಃ ಯಾವುದೇ ಹೊರಗಿನ ಕಾರಣ ಆಗಲಿ ಒಳಗಿನ ಕಾರಣ ಆಗಲಿ ಕರ್ಮವಾಗಲಿ ಇದಕ್ಕೆ ಯಾವ ಕಾರಣವೂ ಅಲ್ಲ. ತಾರತಮ್ಯ ಎಂಬುದು ಬದಲಾಗೋದಿಲ್ಲ. ಇದು ಗಟ್ಟಿ ಮಾಡಿಕೊಂಡ್ರೆ ಆ ಮುಕ್ತಿಯಲ್ಲೂ ಕೂಡ ಆನಂದ ತಾರತಮ್ಯ ಇರುತ್ತೆ. ಅದನ್ನು ಒಪ್ಪದೇ ಇರೋರಿಗೆ ಉತ್ತರ ಇದು ಬ್ರಹ್ಮತರ್ಕೆ. ತ್ವಮ್ಮ ಇದಂ ಸದಸದೀಶ ಭವಾನ್ ತತೋನ್ಯೋ ಮಾಯಾ ಮದಾತ್ಮ ಪರಬುದ್ಧಿರಿಯಂ ಹ್ಯಪಾರ್ಥ ಯಜ್ಞಶ್ಚ ಜನ್ಮ ನಿಧನಂ ಸ್ಥಿತಿರೀಕ್ಷಣಂಚ ತದ್ವೈ ತದೇವ ಖಲು ಕಾಲವದುಷ್ಟಿತರ್ಬೋಹೋ. ಅದೇ ಮತ್ತೆ ವಿವರಣೆ ಎಷ್ಟಿದು? 31. ತ್ವಮ್ವಾ ಇದಂ ಸದಸದೀಶ ಭವಾನ್ ತತೋನ್ಯೋ. ಈ ಸತ್ತು ಅಸತ್ತು ಮೂರ್ತ ಅಮೂರ್ತ ಪದಾರ್ಥಗಳೇನಿವೆ, ಕಾರ್ಯ ಕಾರಣ ವಸ್ತುಗಳೇನಿವೆ ಎಲ್ಲವೂ ನಿನ್ನ ಅಧೀನದಲ್ಲಿದೆ. ತಥೋ ಅನ್ಯೋ ಮಾಯ ಪದಾತ್ಮ ಪರಬುದ್ಧಿರಿಯಂ ಹ್ಯಪಾರ್ಥ. ಇನ್ನು ಅರ್ಥ ಮಾಡಿಕೊಡೋದೇನೆ ಇದು ನಂದು ಅವಂದು ಅಂತ ತಿಳುವಳಿಕೆ ತಪ್ಪದದು. ಬಸ್ ಸೀಟಲ್ಲಿ ಜಗಳ ಆಡ್ತಾ ಇರ್ತಾನೆ, ನನ್ನ ಸೀಟು ಅಂತ. ಓನರ್ ಏನು ಮಾಡ್ತಾನೆ, ನಮ್ಮ ಬಸ್ ಸೀಟ್ ಅಲ್ಲೇ ಅಲ್ಲದು, ಹೊಡೆದಾಡ್ಕೊಂಡು ಹೋಗಲಿ ಯಾಕೆ, ಈಗ ಇಡೋದು ಟಿಕೆಟ್ ತರೋದು ಓಡೋಗ್ತಾರೆ ಆ ಕಡೆಗೆ ಅಷ್ಟೇ. ಆ ಸ್ಥಿತಿ ಆಗಿದೆ. ಆದ್ದರಿಂದ ಇದು ಅಪಾರ್ಥ, ಇದಕ್ಕೆ ಅರ್ಥನೇ ಇಲ್ಲ. ನಮ್ಮದು ಪರಲು ಅಂತ ಮಾತಾಡ್ತೀವಲ್ಲ, ಇದು ಮೀನಿಂಗ್ಲೆಸ್. ಯಾಕೆ ನಮ್ಮದು ಅಲ್ಲೇ ಅಲ್ಲ ಯಾವುದು ಕೂಡ. ಆ ಕಾಲಕ್ಕೆ ನಮಗೆ ಸಿಕ್ಕ ಅವಕಾಶ ಹೊರತು ಏನು ತಿಳ್ಕೊಬಾರ್ದು, ಅದಕ್ಕೆ ಕೊಡೋಕ್ಕೆ ಹೋಗಬಾರ್ದು. ಯಜ್ಞಸ್ಯ ಜನ್ಮ ನಿಧನಂ ಸ್ಥಿತಿರೀಕ್ಷಣಂಚ ತದ್ವೈ ತದೇವ ಖಲು ಕಾಲವದುಷ್ಟಿತರ್ವೋಹೋ. ಯತ್ ಜನ್ಮ ನಿಧನ ಸ್ಥಿತಿ ಈ ಕ್ಷಣ ಎಲ್ಲವೂ ಕೂಡ ಏನದು ಅವರ ಯೋಗ್ಯತೆ ತಕ್ಕಂತೆ ಮಾಡ್ತೀಯೇ ಹೊರತು ಯಾರಿಗೂ ಈ ಸ್ವಾತಂತ್ರ್ಯ ಇಲ್ಲ ಅನ್ನೋದು ದೊಡ್ಡ ತಾತ್ಪರ್ಯ. ಯಥಾ ವೃಕ್ಷದಾಹಶ್ಚ ದೈವಕಾಲಾಧೀನತ್ವ. ಒಂದು ಮರ ಇದೆ, ಮರಕ್ಕೆ ಬೆಂಕಿ ಹತ್ತಿ ಹೋಗ್ಬಿಟ್ಟಿದೆ. ಅಷ್ಟು ಹತ್ತಬೇಕಾದ್ರೆ ಎಷ್ಟಿರಬೇಕು, ಮರ ಇರಬೇಕು, ಬೆಂಕಿ ಇರಬೇಕು, ಅದು ತಾಕಬೇಕು. ಅದಕ್ಕೆ ಎಷ್ಟೋ ಲಾಂಗ್ ಹಿಸ್ಟ್ರಿ ಇದೆ. ಅದಕ್ಕೆ ಆ ಕಾಲಕ್ಕೆ ಮರ ಸುಡಬೇಕಾ, ಆ ಕಾಲಕ್ಕೆ ಇದಾಗಬೇಕಾ, ಯಾರೋ ಬರ್ತಾರೆ, ಆಗಲೇ ಮರ ಬಿದ್ದುಬಿಟ್ಟು ತಲೆ ಬಿಡ್ಬೇಕು. ಅದು ಬಿಡೋದಕ್ಕೆ ಒಂದು ಕಾರಣ ಐತೆ, ಬಿಡಿಸ್ಕೊಳ್ಳೋದು ಇವನು ತಾನೇ ಹಳ್ಳಿಯಲ್ಲಿ ಬರೆದಿದೆ. ಈಗ ಇನ್ನೊಂದು ಮುಂದೋಗ್ತಾನೆ, ಜಸ್ಟ್ ಮಿಸ್ ಅವನು ಅವನೇನು ಮಿಸ್ ಆಗಿಲ್ಲ, ದೇವತೆಗಳು ಹಾಗೆ ಮಾಡಿರೋದು. ಯಾಕೆ ಅಂದರೆ ನೋಡೋರಿಗೆ ಏನಿಸುತ್ತೆ, ಆ್ಯಕ್ಸಿಡೆಂಟ್ ಅಂತಾನೆ. ಆ್ಯಕ್ಸಿಡೆಂಟ್ ಅಂತ ಕರೆಯೋದೆಲ್ಲ ದೈವೇಚ್ಛೆ. ಇಂಟೆನ್ಷನ್ ಇದ್ದಾಗ ಮಂಡಳಿಗಳು ಉಪಯೋಗಿಸ್ತಾರೆ. ಈ ರೀತಿಯಲ್ಲಿ ಪ್ರತಿಯೊಂದು ಕೂಡ ಕಾಲ ಮತ್ತು ಇದ್ರ ಮೇಲೆ ಅನುಸರಿಸಿರೋದರಿಂದ ನಾವು ನಿನ್ನ ಸ್ವಾತಂತ್ರ್ಯವನ್ನು ತಿಳಿದು ಅಕ್ಸೆಪ್ಟ್ ಮಾಡಬೇಕೇ ಹೊರತು ಯಾವುದನ್ನು ಇಲ್ಲಿ ತಾರತಮ್ಯ ಇಲ್ಲ ಅಂತ ಹೇಳಿದ್ರಲ್ಲ, ಅದು ಹೇಳ್ತಾರೆ. ಫಲ ಸಿಕ್ತು ಅಂದರೆ ಫಲದ ವೇರಿಯೇಷನ್ ಸೇವಾನುರೂಪ ಉದಯ ಅಂತ ಹೇಳಿದರು. ಅದಕ್ಕೆ ಎಕ್ಸ್ಟೆನ್ಷನ್ ಇದೆ. ಈ ರೀತಿ ಆಗುತ್ತಲ್ಲ,
ಬಂತು ಮರ ನಮಗೆ ಗೊತ್ತು, ಬೆಂಕಿ ಹತ್ತಿರೋದು ಗೊತ್ತು. ಈ ಮರಕ್ಕೆ ಬೆಂಕಿ ಹಾಕಬೇಕು ಅಂತ ಯಾರು ಹೇಳಿದ್ರು ಇವರಿಗೆ? ಅದು ಹಿಸ್ಟ್ರಿ ಇದೆ. ಮರ ಕೊಡೋ ಒಂದು ಚೇತನ, ಸುಟ್ಟು ಸಾಯೋ ಯೋಗ ಇದೆ ಅದು, ಗೊತ್ತಾಯ್ತಾ? ಈ ಬೆಂಕಿ ಸುಡೋ ಒಂದು ಯೋಗ ಇದೆ, ಎಲ್ಲ ಮ್ಯಾಚ್ ಆಗುತ್ತೆ. 20 ಜನ ಆಕ್ಸಿಡೆಂಟ್ ಆಗುತ್ತೆ, ಒಬ್ಬನು ಯಾರೋ ಉಳ್ಕೊಂಡ್ಬಿಡ್ತಾನೆ, ಅವನಿಗೆ ಸಾಯೋ ಯೋಗ ಇಲ್ಲ, ಸಾಯೋದಿಲ್ಲ. ಒಬ್ಬನು ಬದುಕೋ ಯೋಗ ಇರುತ್ತೆ, ಅವ್ನು ಬದುಕ್ತಾನೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ನೋಡೋದಕ್ಕೆಲ್ಲ ನಮಗೆ ಅರ್ಥ ಯೋಚನೆ ಮಾಡೋದಿಲ್ಲ. ಅವರನ್ನು ಭಾರಿ ಬುದ್ಧಿವಂತ ಉಳ್ಕೊಂಡ್ಬಿಟ್ಟು, ಏನು ಬುದ್ಧಿವಂತ, ಎಷ್ಟು ಬುದ್ಧಿವಂತ ಸತ್ತಿಲ್ಲೇನು ಆಗಿದ್ದಾರೆ, ದೇವರ ಅನುಗ್ರಹ, ಅದನ್ನ ಅರ್ಥ ಮಾಡ್ಕೋಬೇಕು. ತಾರತಮ್ಯ, ಹಾಂ, ವೃದ್ಧಿಹಾಸಾಧಿಕರಣ ಎಲ್ಲ ಇದ್ದೇ ಇರುತ್ತೆ. ಯಥಾ ವೃಕ್ಷಶ್ಚ ವೃಕ್ಷತಾಹಶ್ಚ ದೈವಕಾಲಾಧೀನತ್ವಾತ್ ದೈವಂ ಕಾಲಶ್ಚ ಇತಿ ಉಚ್ಯತೆ. ನಾವು ದೈವ ಕಾಲ ಏನೇ ಕರೆದರೂ ಕೂಡ ಅಲ್ಟಿಮೇಟ್ಲಿ ದೇವರು. ಏವಂ ತದಧೀನತ್ವಾತ್ ಸರ್ವಸ್ಯ ಸತ್ವಂ ಸರ್ವಮಿತಿ ಉಚ್ಯಸೆ. ಸ್ವತಂತ್ರ ಸ್ವತಃ ತದ್ಭಿನ್ನೋಪಿ. ಎಲ್ಲವೂ ನಿನ್ನೆ ಅಂತ ಕರೆದ್ರೆ ನೀನು ಸ್ವಾಮಿ ಅಂತ ಅರ್ಥನೇ ಹೊರತು ಅಭೇದ ಅರ್ಥ ಮಾಡಬಾರ್ದು. ಅಹಂಚ ಅನ್ಯಶ್ಚ ಪರಮೇಶ್ವರ ಏವ ಇತ್ಯಪಾರ್ಥ ಭ್ರಾಂತಿ. ಅದಕ್ಕೆ ಹಿಂದೆ ಹೇಳಿದರು, ನಿನ್ನೆ ಬಂದಿತ್ತದು. ದೇವರಿಗೂ ನಾವು ಸಂಬಂಧನೇ ಇಲ್ಲ, ದೇವರು ಬೇರೆ ನಾವು ಬೇರೆ, ಇಂಥ ಇರ್ರೆಸ್ಪಾನ್ಸಿಬಲ್ ಮಾತಾಡಬಾರದು, ಗೊತ್ತಾಯ್ತಾ? ದೇವರ ಅಧೀನದಲ್ಲಿ ನಾವು ಇದ್ದೇವೆ ಅಂತ ತಿಳ್ಕೋಬೇಕೆ ಹೊರತು ಬೇರೆ ಅಲ್ಲ. ತದಧೀನತ್ವಾತ್ ಏವ ಸಾ ಇತ್ಯುಚ್ಯತೆ. ಒಂದು ವಸ್ತುವನ್ನು ಅದು ಯಾರೋ ಕಸ ಹಾಕಿರ್ತಾರೆ, ಕಸನ ಬೈಯಲ್ಲಿ ಯಾರೋ ಹಾಕ್ತಾನೆ ಉಟ್ಕೊಂಡು ಹೋಗ್ತಾರೆ, ನಮ್ಮನೇಲಿ ಯಾಕೆ ಹಾಕಿದ್ರಿ ಅಂತ ಕೇಳ್ತಾರೆ. ಇದು ನಿಮ್ಮದೇ, ಇದು ನಿಮ್ಮದೇ, ಇದು ಗೊತ್ತಾಯ್ತಾ? ಅದು ಏನು ಮಾಡಿದ್ರೆ ಬುದ್ಧಿವಂತಿಗಿಂತ ಹಾಕಿ ಎಷ್ಟು ಅದೇ ಕೆಲಸ ಮಾಡೋದು. ಬೇಡವಾದ್ದೆಲ್ಲ ಎಲ್ಲ ಇಟ್ಟು ಹೋಗ್ಬಿಡ್ತಾರೆ, ಪಾಪಿ ಅವನೊಬ್ಬ ಇಸ್ಕೊಂಡು ಮಾಡಬೇಕಲ್ಲ, ಇನ್ನೊಬ್ಬರು ಮಾಡಿ ಇಟ್ಟು ಹೋಗ್ಬಿಡ್ತಾರೆ. ಅದು ಕೂಡ ಅವ್ರದ್ದು ತಿಳ್ಕೊಬೇಕಂತೆ, ಅದೆಲ್ಲ ಮೋಸ. ಹಾಗೆ ತಿಳ್ಕೊಬಾರ್ದು. ನತು ಸ್ವರೂಪತ್ವಾದಿತ್ಯರ್ಥ. ಒಟ್ಟು ಭಗವದ್ ಅಧೀನ ಪ್ರತಿಯೊಂದು ಹಾಗೆ ನಡೆಯುತ್ತೆ. ನಮ್ಮ ಪ್ರಕಾರ ಯಾರೋ ಏನೋ ಮಾಡಿದ ಅಂತ ಹೇಳ್ತೇವೆ ಹೊರತು ಎಲ್ಲ ಪರಮಾತ್ಮ ಮಾಡೋದು. ಯಾರು ಸರಿಯಾಗಿ ತಿಳ್ಕೊತಾರೆ ಅವರು ಸಾತ್ವಿಕರು, ಯಾರು ತಿಳ್ಕೊಡೋದಿಲ್ಲ ಅವರು ತಾಮಸ. ಅದು ಪರೀಕ್ಷೆ ಇದ್ದಾಗ ಅಷ್ಟೇ. ನಶ್ಯೇದಮಾತ್ಮನಿ ಜಗದ್ ವಿಲಯಾಂಬು ಮಧ್ಯೆ ಶೇಷಾಸನೋ ನಿಜ ಸುಖಾನುಭವೋ ನಿರೀಹ ಯೋಗೇನ ಮೀಲಿತ ದುರ್ಗಾತ್ಮನಿ ವೀತ ನಿದ್ರಹ ತುರ್ಯಸ್ಥಿತೋ ನನು ತಮೋ ಅನುಗುಣಾಂಶ್ಚ ಯುಂಕ್ಷೇ ತುರ್ಯೇ ಸ್ಥಿತ. ಪರಮಾತ್ಮ ಸೃಷ್ಟಿಯ ಪ್ರಾರಂಭದಲ್ಲಿ ಹೇಗಿದ್ದಾನೆ ಅಂದರೆ ನೆಸ್ಯ ಇದಮಾತ್ಮನಿ ಎಲ್ಲ ಒಳಗಿಟ್ಕೊಂಡ್ಬಿಟ್ಟಿದ್ದಾನೆ. ಜಠರೇ ನಿಧಾಯ ಜಗತ್ ಇದಂ ಜಗತ್ ಆತ್ಮನಿ ನೆಸ್ಯ. ಪ್ರಳಯಾಂಬು ಮಧ್ಯೆ, ಪ್ರಳಯ ಕಾಲದಲ್ಲಿ ನೀರು, ಅದ್ರ ಮಧ್ಯೆ ಪರಮಾತ್ಮ ಇದ್ದಾನೆ. ಶೇಷಾಸನ, ಶೇಷಶಾಹಿಯಾಗಿದ್ದಾನೆ. ನಿಜ ಸುಖಾನುಭವ ನಿರೀಹ, ನಿಜ ಸುಖಾನುಭವ ಅಲ್ರಿ ಏನೂ ಇಲ್ಲ. ಏನು ದೇವ್ರಿಗೆ ಎಷ್ಟು ಸಂಕಟ ಆಗಬೇಕು ಅಂತ ಕೇಳಿದರೆ ನಿಜ ಸುಖಾನುಭವ, ಸ್ವಾತ್ಮ ಸುಖ ಹಾಗಿದ್ದಾನೆ. ನಿರೀಹ, ಯಾವ ಅಪೇಕ್ಷೆನೂ ಇಲ್ಲ ಯಾವ ಕಾಲಕ್ಕೂ. ಯೋಗೇನ ಮೀಲಿತ ದೃಕ್, ಮಲ್ಕೊಂಡಿಲ್ಲ, ಯೋಗೇನ ಯೋಗ ನಿದ್ರೆ ಮಾಡ್ತಾ ಇಲ್ಲ. ಈ ದೃಕ್ ವೀತ ನಿದ್ರಹ, ನಿದ್ರೆ ಅವನಿಗಿಲ್ಲ. ತುರ್ಯಸ್ಥಿತ, ತುರ್ಯಾವಸ್ಥೆ ಅಂದ್ರೇನೋ ನಿತ್ಯ ಮುಕ್ತಾವಸ್ಥೆಯಲ್ಲಿದ್ದಾನೆ. ನನು ತಮೋ ಅನುಗುಣಾಂಶ್ಚ ಯುಂಕ್ತೆ. ಅದೇ ರೀತಿಯಲ್ಲಿ ಎಲ್ಲ ಅವರ ಗುಣಗಳನ್ನು ಅದಕ್ಕೆ ತಕ್ಕಂತೆ ಜೋಡಿಸ್ತಾ ಹೋಗ್ತಾನೆ. ತುರ್ಯೇ ಸ್ಥಿತ, ಮುಕ್ತನಾಗಿದ್ದಾನೆ ಅಂತ ಹೇಳಿದರೆ ನಿರ್ಲೇಪನಾಗಿ ಎಲ್ಲ ಕೆಲಸವನ್ನು ಮಾಡ್ತಾನೆ. ದೇವರಿಗೆ ಅಟ್ಯಾಚ್ಮೆಂಟ್ ಯಾವುದರಲ್ಲೂ ಇಲ್ಲ, ಬಟ್ ಯಾವುದನ್ನು ಬಿಡೋದಿಲ್ಲ, ಪ್ರತಿಯೊಂದೂ ಮಾಡ್ತಾನೆ. ತಸ್ಯೈವ ತೇ ವಪು, ಅದಕ್ಕೆ ತುರ್ಯೇ ಸ್ಥಿತ ಅರ್ಥ ಬರ್ತದೆ. ತುರ್ಯ ಸ್ಥಿತ ಅಂತ ಪದ ಬಂತಲ್ಲ, ತುರ್ಯೇ ಸ್ಥಿತ ಅಂತ ಕೊನೆಗಿದೆ ನೋಡಿ. ತುರ್ಯ ಸ್ಥಿತ ಅಂತಿದೆ, ಅದನ್ನು ತುರ್ಯೇ ಸ್ಥಿತ ಅಂತ ಬಿಡಿಸಿ ತೋರಿಸಿದ್ರಷ್ಟೇ. ಈ ರೀತಿ ಮಾಡಿಕೊಡಿ ಅರ್ಥ ಆಗುತ್ತೆ ಅಂತ ಅಷ್ಟೆ, ಇನ್ನೇನು ಬರಲಿಲ್ಲ. ಪದ ಬಿಡಿಸೋದನ್ನು ತೋರಿಸ್ತಾರೆ, ಸೇರಿಸೋದನ್ನು ತೋರಿಸ್ತಾರೆ, ಅನ್ವಯ ತೋರಿಸ್ತಾರೆ. ಅದು ವ್ಯಾಖ್ಯಾನ ಅನೇಕ ಮುಖಗಳು. ಹಾಂ, ಶೇಷ ಪ್ರಳಯ ಕಾಲ ಎರಡು ವಿಧ. ಮನ್ವಂತರ ಪ್ರಳಯದಲ್ಲಿ ಇರ್ತಾನೆ, ಮಹಾಪ್ರಳಯದಲ್ಲಿ ಇರೋದಿಲ್ಲ, ಗೊತ್ತಾಯ್ತಾ? ಮಹಾಪ್ರಳಯಕ್ಕೂ ಒಂದೊಂದು ಉಳಿದವ್ರಿಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ, ಸೂಕ್ಷ್ಮ ವ್ಯತ್ಯಾಸ ಅವರಿಗೆ ಗೊತ್ತಾಗೋದು. ಮಿಡ್ ಟರ್ಮು ಆ್ಯನ್ಯುಯಲ್ ಎಂಡೋ ಗೊತ್ತಾಗೋದಿಲ್ಲ. ಯಾವುದು ಅಲ್ಲ ಅರ್ಥ ಮಾಡಬೇಕಾಗಿಲ್ಲ, ಯಾಕೆಂದರೆ ವಟಪತ್ರನೂ ಇಲ್ಲಿದ್ದಾಗ, ವಟಪತ್ರನೂ ಇಲ್ಲ, ಲಕ್ಷ್ಮೀ ಆಲಿಂಗಿತ ಅಷ್ಟೇ. ಅದರಲ್ಲ ಒಂದೇ ಈ ವಟಪತ್ರ ನೋಡೋರು ಯಾರು ಇವತ್ತೆ? ಅದಿಲ್ಲ. ಬೇರೆ ಮಾರ್ಕಂಡೇಯ ಕಂಡಾಗ ಕೆಲವು ಸರ್ತಿ ಮಾತ್ರ ಅಂತ ಅವ್ರದ್ದು, ಎಲ್ಲ ಕಾಲಕ್ಕೂ ಅಲ್ಲ ಅದು. ಹೌದು, ಮನ್ವಂತರ ಪ್ರಳಯ ಬೇರೆ, ದಿನಪ್ರಳಯ ಬೇರೆ, ಮನ್ವಂತರ ಪ್ರಳಯ ಬೇರೆ, ಮಹಾಪ್ರಳಯ ಬೇರೆ. ಆ ಪ್ರಳಯದಲ್ಲಿ ಅನೇಕ ವೆರೈಟಿಗಳಿದೆ. ಮಿಡ್ ಟರ್ಮು, ಹಾಫ್ ಟರ್ಮ್ ಅಂತ ಕರೆಯೋದಿಲ್ಲ, ಅದನ್ನ ನೋಡಿ ಎಲ್ಲ ಮಾಡಿರೋದು ಯಾರು? ಇದನ್ನೆಲ್ಲ ಯಾರು ನೋಡ್ತಾರೆ? ಮಿಡ್ ಟರ್ಮ್, ಹಾಫ್ ಟರ್ಮ್ ಯಾರು ನೋಡ್ತಾರೆ? ಸರ್ಕಾರದ ವ್ಯವಸ್ಥೆ, ದೇವರು ನೋಡ್ತಾನೆ ಮಾಡಿದ ವ್ಯವಸ್ಥೆ ಇದು, ಗೊತ್ತಾಯ್ತಾ? ನಾವೇನು ಹೇಳ್ತೀವೋ ಅದಕ್ಕೆ ಉತ್ತರ ಅಲ್ಲೇ ಇರುತ್ತೆ. ತಸ್ಯೈವತೆ ಬಪುರಿದಂ ನಿಜಕಾಲ ಶಕ್ತಿಯ ಸಂಚೋದಿತಂ ಪ್ರಕೃತಿಧರ್ಮಿಣ ಆತ್ಮಗೂಢಂ ಅಂಭಶ್ಚನಂತ ಶಯನಾತ್ ವಿರಮತ್ ಸಮೋಧೇಹೇ ನಾಭೇರಭೂತ್ಸಕಣಿಕಾ
ವಟವನ್ ಮಹಾಬ್ಜಂ ಅಂತ ಹೊತ್ತಿನಲ್ಲಿ ಏನು ಬಂದಾಗ ಇದೆಲ್ಲ ಹುಟ್ಟಕ್ಕೆ ಶುರುವಾಯಿತು. ಅಂಬಸಿ ಅನಂತ ಶಯನಾತ್ ನಾಭಿ ಕಮಲದಿಂದ ಏನು ಬಂತು? ಕಮಲ ಹುಟ್ಟಿ ಬಂತು. ಕೆಲವು ಎಲ್ಲ ಸೃಷ್ಟಿಗಳನ್ನು ಕಂಬೈನ್ ಮಾಡಿಬಿಡ್ತಾರೆ ಕೆಲವು ಸಲ. ಅದನ್ನು ಬಿಡಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋದು. ಮತ್ತು ಅದಕ್ಕೂ ಇದಕ್ಕೂ ಒಂದು ಸತಿ ಇದಕ್ಕೂ ಹೊಂದಾಣಿಕೆ ಮಾಡ್ಕೊಳ್ತಾ ಹೋದರೆ ಪ್ರಳಯಲ್ಲೇ ವ್ಯತ್ಯಾಸ ಆಗಿಬಿಡುತ್ತೆ. ಅದಕ್ಕೇನಂತಾರೆ ಮಿಶ್ರ ಸ್ತುತಿ ಹಾಗೂ ಮಿಶ್ರ ನಿರೂಪಣೆ. ಅದು ಮಿಶ್ರ ನಿರೂಪಣೆ ಮಾಡಿರ್ತಾರೆ. ಅದನ್ನೆಲ್ಲ ಸಾಲ್ಟ್ ಔಟ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಮಾಡಿಕೊಂಡ್ರೆ ಸರಿ ಹೋಗೋದು. ಅದೆಲ್ಲ ಮಾಡಿ ತೋರಿಸ್ತಾರೆ ಆಚಾರ್ಯರು. ಅಂಬಸಿ ಪ್ರಳಯೋದಕದಲ್ಲಿ ಅನಂತ ಶಯನ ಶೇಷ ಅನಂತ ಮತ್ತು ಶೇಷ ಶಯನ ಅನಂತ ಶಯನಾತ್ ವಿರಮತ್ ಸಮಾಧೇಹೇ ನಾಭೇರಭೂತ್ ಸ್ವಕಣಿಕ. ಆಮೇಲೆ ಸಮಾಧಿ ಸ್ಥಿತಿ ಬಿಟ್ಟುಬಿಟ್ಟೀಗ ಅದಕ್ಕೆ ಸೃಷ್ಟಿ ಮಾಡಬೇಕೀಗ. ಸೃಷ್ಟಿ ಮಾಡಕೊಂಡು ಮೊದಲು ಏನು ಬಂತಾಗ ವಟವನ್ ಮಹಾಬ್ಜಂ ಕಣಿಕಾ ವಟವತ್ ಮಹಾಬ್ಜ ದೊಡ್ಡ ಕಮಲ ಬಂತು. ದೊಡ್ಡ ಕಮಲ ನಾಭಿಯಿಂದ ಬಂತು. ಜಗದಾತ್ಮಕ ಅಬ್ಜಮಪಿ ಭಗವದ್ವಶತ್ವಾತ್ ತದ್ವಪು. ಆ್ಯಕ್ಚುಲಿ ಅದೇನು ಗೊತ್ತಾ, ಕಮಲ ಇಡೀ ಬ್ರಹ್ಮಾಂಡದ ಶೇಪ್. ಅದು 14 ದಳದ ಕಮಲ. ಅದು ಒಂದೊಂದು ದಳವು ಒಂದೊಂದು ನಾವು ಲೋಕ ಸೃಷ್ಟಿ ಆಗಬೇಕು. ಆ ರೀತಿ ಹುಟ್ಟಿದೆ. ಅದಕ್ಕೆ ಜಗದಾತ್ಮಕಂ ಅಂತ ಕರೆದು. ಭಗವತ್ ವಶತ್ವಾತ್ ತದ್ವಪು. ಆದರೆ ಪರಮಾತ್ಮನ ಅಧೀನದಲ್ಲಿರೋದ್ರಿಂದ ದೇವರು ದೇಹ ಅಂತ ಕರೀತಾರೆ. ಸ್ಥಾವರಾಣಾಂತು ಸರ್ವೇಷಾಂ ದೇವತಾ ಯಾ ಅಭಿಮಾನಿನಿ ವಿಶೇಷಾತ್ ದೊಟಬೀಜೇ ಚ ಸಾ ಅಶ್ವತ್ಥೇ ಚ ವ್ಯವಸ್ಥಿತ ಅದೃಶ್ಯ ಕಣಿಕಾನಾಮ ಸಾ ವೃಕ್ಷಾನ್ ವ್ಯಂಜಯತ್ಯಪಿ ಅತೋ ಬೀಜಮಿತಿ ಪ್ರೋಕ್ತ ಸಾ ಜಾತೆ ತ್ವಂಕುರೇ ಸ್ಥಿತ ಏವಂ ಹರಿಃ ಕಾರಣೇಷು ಸ್ಥಿತಃ ಕಾರ್ಯಜನೇರನು ಕಾರ್ಯಾಣ್ಯನುಪ್ರವಿಷ್ಟಸ್ತನ್ ಪ್ರಥಮಂ ತತ್ರ ದೃಶ್ಯತೆ ಇತಿ ಚ. ಅಲ್ಲಿಗಿರಲಿ. ನಾಳೆ ದಿವಸ ಮುಂದಿನ ನಾಳೆ ಪಾಠ ಇರೋದಿಲ್ಲ, ಊರಲ್ಲಿರಲ್ಲ. ನಾಡಿದ್ದು ಏಕಾದಶಿ ಪಾಠ ಇರಲಿ.